ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೇದಸಾದನಂ. ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನೇಭ್ಯಶ್ಚ ರಾಹವೇ ಕೇತವೇ ನಮಃ. ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಿಸುತ್ತಾ, ಸ್ನೇಹಿತರೆ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 21 ಡಿಸೆಂಬರ್ 2023 ಗುರುವಾರ. ಈ ದಿನ ಶೋಭಕೃತನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶೀರ್ಷ ಮಾಸ ಶುಕ್ಲಪಕ್ಷ ಹಾಗೂ ನವಮಿ ತಿಥಿ ಗುರುವಾರ, ರೇವತಿ ನಕ್ಷತ್ರ, ವರಿಯಾನ್ ಯೋಗ, ಕೌಲವಕರಣ. ಇನ್ನು ಈ ದಿನದ ಸೂರ್ಯ ಉದಯವನ್ನು ನೋಡುವುದಾದರೆ ಪ್ರಾತಃ ಕಾಲ 7:04:45 ಸೂರ್ಯ ಉದಯವಾಗಲಿದೆ. ಸೂರ್ಯ ಅಸ್ತವಾಗುವಂಥ ಸಮಯ ಸಂಜೆ 5:45 ಸೂರ್ಯನು ಅಸ್ತವಾಗುವಂಥ ಸಮಯ. ಇನ್ನು ಈ ದಿನದ ಮುಹೂರ್ತವನ್ನು ನೋಡುವುದಾದರೆ ಮೊದಲಿಗೆ ರಾಹುಕಾಲ ಮಧ್ಯಾಹ್ನ 1:45 3:05 ರಾಹುಕಾಲವಿರತಕ್ಕಂಥ ಸಮಯ. ಇನ್ನು ಈ ದಿನದ ಯಮಗಂಡ ಕಾಲ ಬೆಳಗ್ಗೆ 7:05 8:25 ಯಮಗಂಡ ಕಾಲವಿರತಕ್ಕಂಥ ಸಮಯ. ಇನ್ನು ಈ ದಿನದ ಗುಳಿಕ ಕಾಲ ಬೆಳಗ್ಗೆ 9:45 11:05 ಗುಳಿಕ ಕಾಲ. ಇನ್ನು ಅಭಿಜಿತ್ ಲಗ್ನದ ಮುಹೂರ್ತವನ್ನು ನೋಡುವುದಾದರೆ ಮಧ್ಯಾಹ್ನ 12:04 12:46 ಅಭಿಜಿತ್ ಲಗ್ನದ ಮುಹೂರ್ತವಿರತಕ್ಕಂಥ ಸಮಯ. ಸ್ನೇಹಿತರೆ, ಇನ್ನು ಈ ದಿನದ ದಿನವಿಶೇಷವನ್ನು ನೋಡುವುದಾದರೆ ಈ ದಿನದ ದಿನವಿಶೇಷ ಶ್ರೀ ಭಗವತ್ ಚಿಂತನೆ. ಸ್ನೇಹಿತರೆ, ಈ ದಿನ ನಿಮಗೆಲ್ಲರಿಗೂ ಭಗವಂತ ಆಯುರಾರೋಗ್ಯ ಐಶ್ವರ್ಯಗಳನ್ನು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ಯಾರೆಲ್ಲ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ವಿಡಿಯೋವನ್ನು ನಿಮ್ಮ ಆಪ್ತರಿಗೆ, ಸ್ನೇಹಿತ ಮಿತ್ರರಿಗೆ, ಬಂಧು ವರ್ಗದವರಿಗೆ ಶೇರ್ ಮಾಡಲು ಮರೆಯದಿರಿ. ಹಾಗೂ ನಿಮ್ಮ ಮನಸ್ಸಿನ ಸರ್ವ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ನಮ್ಮ ಒಂದು ಶ್ರೀ ಕ್ಷೇತ್ರದಲ್ಲಿ ನಿಮ್ಮ ಪರವಾಗಿ ಅರ್ಚನೆ, ಪೂಜೆ, ಜಪಗಳನ್ನು ಮಾಡಲಾಗುವುದು. ವಿಶೇಷವಾಗಿ ನೀವು ನಿಮ್ಮ ಹೆಸರು ಮತ್ತು ನಿಮ್ಮ ನಕ್ಷತ್ರವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದಲ್ಲಿ ನಿಮ್ಮ ಪರವಾಗಿ ನಮ್ಮ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆ ಅರ್ಚನೆಗಳನ್ನು ಮಾಡಲಾಗುವುದು. ಸ್ನೇಹಿತರೆ, ನಮ್ಮ ದೇವಾಲಯದಲ್ಲಿ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿಕೊಡಲಾಗುವುದು. ಯಾವುದೇ ಮಹಾಗಣಪತಿಯವನ ಸತ್ಯನಾರಾಯಣ ದೇವತಾ ಪೂಜೆ, ಸಂಧಿಶಾಂತಿ, ನವಗ್ರಹ ಶಾಂತಿ ಹಾಗೂ ಎಲ್ಲ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಲ್ಲಿ ನೆರವೇರಿಸಿಕೊಡಲಾಗುವುದು. ಯಾರು ಬೇಕಾದರೂ ನಮ್ಮನ್ನು ಅಲ್ಲಿ ಕೆಳಗಡೆ ಇರತಕ್ಕಂಥ ನಂಬರಿಗೆ ಸಂಪರ್ಕಿಸಬಹುದು. 12 ರಾಶಿಗಳ ದಿನದ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಚೇರಿಯ ಕೆಲಸವು ನಿಮಗೆ ಸಮಾಧಾನ ಕೊಡುವಂಥ ದಿನ. ನಿದ್ರೆಯೂ ಸರಿಯಾಗಿ ಆಗದೆ ಕಷ್ಟ ಉಂಟಾಗಲಿದೆ. ಶಾರೀರಿಕ ಅಸೌಖ್ಯದ ಕೊರತೆ ಕಾಡಲಿದ್ದು ಔಷಧೋಪಚಾರಗಳನ್ನು ಮಾಡಲಿದ್ದೀರಿ. ಉದ್ಯೋಗದಲ್ಲಿ ಸ್ಥಿರತೆಯೂ ಕಾಣದ ಕಾರಣ ಬದಲಿಸುವಂಥ ಒಂದು ಯೋಚನೆ ಬರಲಿದೆ. ನಿಮ್ಮ ಆದಾಯದ ಮೂಲವನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವ ಒಂದು ಸಂದರ್ಭವು ಬರಬಹುದು. ನಿಮ್ಮ ಪಾಲಿಗೆ ಬಂದಿದ್ದನ್ನು ಜೋಪಾನವಾಗಿ ರಕ್ಷಿಸಿಕೊಳ್ಳುವುದು ಉತ್ತಮ. ಸಂಬಂಧಗಳನ್ನು ಚೆನ್ನಾಗಿ ಇಟ್ಟುಕೊಳ್ಳಲು ಇಷ್ಟಪಡಲಿದ್ದೀರಿ. ಬಹಳ ದಿನದಿಂದ ನಿರೀಕ್ಷಿಸುತ್ತಿದ್ದಂತಹ ವಿವಾಹ ಯೋಗವು ಈ ದಿನ ಕೂಡಿ ಬರತಕ್ಕಂಥ ದಿನ. ಯೋಗ್ಯತೆಗೆ ಅನುಸಾರವಾಗಿ ನಿಮ್ಮ ಕಾರ್ಯಗಳು ಈ ದಿನ ಇರಲಿವೆ. ಮತ್ತು ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಒಂದು ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಮತ್ತು ನೀವು ಸ್ವಲ್ಪ ಅನಾರೋಗ್ಯದ ಸಮಸ್ಯೆಯನ್ನು ಅನುಭವಿಸುವುದರಿಂದ ವಿಶೇಷವಾಗಿ ಉದ್ಯೋಗದಲ್ಲಿ ದೊಡ್ಡ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಸ್ವಲ್ಪ ಕಷ್ಟ ಸಾಧ್ಯ. ಆದಷ್ಟು ಉದ್ಯೋಗ ಕ್ಷೇತ್ರದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ.
ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ಕ್ಷೇತ್ರಗಳಲ್ಲಿ ಯಾವುದೇ ವ್ಯಾಪಾರವನ್ನು ಮಾಡುತ್ತಿರತಕ್ಕಂಥವರು ಈ ದಿನ ಸ್ವಲ್ಪ ಹಣದ ವಿಚಾರವಾಗಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ನಿಮಗೆ ಬರಲು ಬಾಕಿ ಇರುವಂತಹ ಹಣವು ಬರದೇ ಇರುವುದರಿಂದ ವ್ಯಾಪಾರದಲ್ಲಿ ಹೂಡಿಕೆ ಮಾಡಲು ಸ್ವಲ್ಪ ಕಷ್ಟವಾಗಬಹುದು. ಹೆಚ್ಚಿನ ರೀತಿಯಲ್ಲಿ ಹಣದ ಅಭಾವವು ಕಾಣಬಹುದು. ಆದಷ್ಟು ವ್ಯಾಪಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ ಮತ್ತು ಹೂಡಿಕೆ ಮಾಡತಕ್ಕಂಥ ಸಂದರ್ಭದಲ್ಲೂ ಜಾಗರೂಕತೆಯನ್ನು ಮಾಡಿಕೊಂಡು ಹೂಡಿಕೆ ಮಾಡುವುದು ಉತ್ತಮ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ನಿಮ್ಮನ್ನು ಇದನ್ನು ಕಾಡಲಿದೆ. ಒಳ್ಳೆಯ ಔಷಧಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ. ಒಳ್ಳೆಯ ಔಷಧಗಳನ್ನು ಪಡೆದುಕೊಳ್ಳುವುದು ಉತ್ತಮ. ಇನ್ನು ದಾಂಪತ್ಯ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರ ದಾಂಪತ್ಯ ಜೀವನ ಅನ್ಯೋನ್ಯಮಯವಾಗಿದ್ದು ಯಾವುದೇ ವಿಪತ್ತುಗಳಿಲ್ಲದೆ ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳತಕ್ಕಂಥ ದಿನ. ನಿಮ್ಮ ದಾಂಪತ್ಯ ಜೀವನ ಇದನ್ನು ಸುಖಮಯವನ್ನು ಕಾಣಲಿದೆ ಮತ್ತು ನಿಮ್ಮ ದಾಂಪತ್ಯ ಜೀವನಕ್ಕೆ ಹಿರಿಯರ ಅನುಗ್ರಹ ಹಾಗೂ ಆಶೀರ್ವಾದ ದೊರೆಯಲಿದೆ. ಇನ್ನು ಮೇಷರಾಶಿಯವರ ವಿದ್ಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರು ವಿದ್ಯೆಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳಲಿದ್ದೀರಿ. ಮುಂದಕ್ಕೆ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಸರಿಯಾಗಲಿದ್ದು ಒಳ್ಳೆಯ ನಿರ್ಧಾರವನ್ನು ಮಾಡಿಕೊಳ್ಳಿ ಮತ್ತು ವಿದ್ಯೆಯಲ್ಲಿ ಆದಷ್ಟು ನಿಮ್ಮ ಸ್ವಂತ ಬಲದಿಂದ ಹೆಚ್ಚಿನ ಸಮಯವನ್ನು ವಿದ್ಯೆಗೆ ತೊಡಗಿಸಿಕೊಂಡು ಸಾಧನೆಯನ್ನು ಮಾಡಿಕೊಳ್ಳಲು ಪ್ರಯತ್ನಿಸುವುದು ಉತ್ತಮ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯ ಸ್ತ್ರೀಯರಿಗೆ ಇದನ್ನು ಸ್ವಲ್ಪ ಅನಾರೋಗ್ಯಗಳು ಕಾಡತಕ್ಕಂಥ ದಿನ. ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚಿನ ಸಮಯವನ್ನು ನೀಡುವುದು ಉತ್ತಮ ಮತ್ತು ಒಳ್ಳೆಯ ಔಷಧಗಳು ಹಾಗೂ ಒಳ್ಳೆಯ ಆಹಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರ ಕೃಷಿಯ ಜೀವನದಲ್ಲಿ ಯೋಗ ಭಾಗ್ಯಗಳಲ್ಲಿ ವೃದ್ಧಿಯನ್ನು ಪಡೆದುಕೊಳ್ಳತಕ್ಕಂಥ ದಿನ. ಬೆಳೆದಂಥ ಬೆಳೆಗಳು ಹೆಚ್ಚಿನ ಲಾಭಗಳನ್ನು ತಂದುಕೊಡಲಿದೆ. ಕೃಷಿಯಲ್ಲಿ ನಿಮಗೆ ಹೆಚ್ಚಿನ ಸಂಪತ್ತು ವೃದ್ಧಿಯಾಗುವಂಥ ದಿನ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರ ಹಣಕಾಸಿನ ಜೀವನದಲ್ಲಿ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಬರಬಹುದು. ನಿಮಗೆ ಬರಲು ಬಾಕಿ ಇರುವಂಥ ಹಣವು ಬರದೇ ಇರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಭಾವಗಳು ಸಮಸ್ಯೆಗಳು ಉಂಟಾಗಬಹುದು. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ವಿಪತ್ತುಗಳು, ಆಪತ್ತುಗಳು, ಅಪಘಾತಗಳೆಲ್ಲ ಬರತಕ್ಕಂಥ ಒಂದು ಸಂದರ್ಭವಿದೆ. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಂಡು ಇದನ್ನು ನೀವು ವಾಹನವನ್ನು ಚಾಲನೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳಿಗೆ ಈ ದಿನ ನಿಮ್ಮ ಮಧ್ಯೆ ಒಂದು ಕಲಹಗಳು, ಮನಸ್ತಾಪಗಳು, ಜಗಳಗಳು ಬರತಕ್ಕಂಥ ದಿನ. ದೂರವಾಗುವಂಥ ಒಂದು ವಿಚಾರವಿದೆ. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರು ರಾಜಕೀಯದಲ್ಲಿ ಉತ್ತಮವಾದಂತಹ ಒಂದು ಯೋಗ ಭಾಗ್ಯಗಳನ್ನು ಪಡೆದುಕೊಂಡು ಸಮಾಜದಲ್ಲಿ ದೊಡ್ಡ ಸಾಧನೆಯನ್ನು ಮಾಡತಕ್ಕಂಥ ಒಂದು ಯೋಗ ರಾಜಕೀಯದ ವ್ಯಕ್ತಿಗಳಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂತಹ ಒಂದು ನೆಂಟಸ್ತಿಕೆಗಳು ಕೂಡಿ ಬಂದು ವಿವಾಹದ ಯೋಗ ಭಾಗ್ಯಗಳು ಇದನ್ನು ಮೇಷರಾಶಿಯವರಿಗೆ ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರು ಕ್ರೀಡೆಯಲ್ಲಿ ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಕ್ರೀಡೆಯಲ್ಲಿ ತೊಡಗಿಕೊಳ್ಳತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ರೀತಿಯಾದಂತಹ ಅನಾರೋಗ್ಯಗಳು ಬಾಧಿಸಬಹುದು ಅಥವಾ ಕ್ರೀಡೆಯಲ್ಲಿ ತೊಡಗಿಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಬಿದ್ದು ಗಾಯಗಳಾಗಿ ಪೆಟ್ಟುಗಳಾಗಬಹುದು. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮೇಷರಾಶಿಯವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥವರಾಗಿದ್ದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ನಿಮ್ಮ ಒಂದು ವೃತ್ತಿಗೆ ಯಾವುದಾದ್ರೂ ಕಳಂಕಗಳು ಬರಬಹುದು. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಮೇಷರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ಮೇಷರಾಶಿಯವರ ಈ ದಿನದ ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ಮೇಷರಾಶಿಯವರಿಗೆ ಈ ದಿನ ನಿಮಗೆ ಬರತಕ್ಕಂತಹ ಯಾವುದೇ ಆಪತ್ತು, ವಿಪತ್ತು, ಗ್ರಹಚಾರಗಳು, ತಾಪತ್ರಯಗಳು, ತೊಂದರೆಗಳಿದ್ದಂತಲ್ಲಿ ಅವುಗಳ ಪರಿಹಾರಕ್ಕಾಗಿ ನೀವು ಮುಖ್ಯವಾಗಿ ಕಲ್ಲು ಉಪ್ಪನ್ನು 1 kg ಯಾರಿಗಾದರೂ ದಾನ ಮಾಡಿಕೊಳ್ಳಿ. ಸಾಧ್ಯವಿದ್ದಲ್ಲಿ ಬಡವರಿಗೆ ಅನ್ನದಾನವನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮೇಷರಾಶಿಯವರ ಈ ದಿನದ ನಿಮ್ಮ ಮನಸ್ಸಿನ ಒಂದು ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ನೀವು ದುರ್ಗೆಯ ಆರಾಧನೆ ಮತ್ತು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳುವುದು ಉತ್ತಮ. ಇನ್ನು ವೃಷಭ ರಾಶಿ, ಅಪವಾದವನ್ನು ಸರಿ ಮಾಡಿಕೊಳ್ಳಲು ಬಹಳ ಪ್ರಯತ್ನ ಪಡಬೇಕಾಗಬಹುದು. ಚಂಚಲವಾದ ಮನಸ್ಸಿನಿಂದ ನಿಮ್ಮ ನಿರ್ಧಾರವು ಪೂರ್ಣವಾಗದೆ ಹೋಗಬಹುದು. ವಿಶ್ವಾಸಘಾತಕದಿಂದ ನಿಮಗೆ ಬೇಸರ ಉಂಟಾಗಬಹುದು. ನೀವು ಆತ್ಮೀಯರ ಸಮಾರಂಭಕ್ಕೆ ಹೋಗಿ ಖುಷಿ ಪಡುವಂಥ ದಿನ. ಕೆಲವರನ್ನು ನೀವು ವಿನಾಕಾರಣ ದ್ವೇಷಿಸಲಿದ್ದೀರಿ. ನಿಮ್ಮ ಮಾತು ಇನ್ನೊಬ್ಬರ ಮನಸ್ಸನ್ನು ಘಾಸಿಗೊಳಿಸಬಹುದು. ಕಿವಿಯ ನೋವಿನಿಂದ ಸಂಕಟವಾಗಬಹುದು. ಇಂದು ಫಲವನ್ನು ಅತಿಯಾಗಿ ನಿರೀಕ್ಷಿಸಿ ಸಿಗದೆ ಬೇಸರಗೊಳ್ಳತಕ್ಕಂಥ ದಿನ. ಸ್ನೇಹಿತರ ಒತ್ತಾಯದ ಮೇರೆಗೆ ಪ್ರಯಾಣ ಮಾಡಲಿದ್ದೀರಿ. ಸಂಗಾತಿಯ ಮಾತು ಕಹಿಯಾಗಬಹುದು. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ.
ಇನ್ನು ವೃಷಭ ರಾಶಿಯವರ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪವಾದಂತಹ ಜಾಗರೂಕತೆ ಮುಖ್ಯ. ಯಾಕೆಂದರೆ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ಸಣ್ಣ ಪುಟ್ಟ ಕಿರಿಕಿರಿಗಳು, ಗೊಂದಲಗಳು, ತಾಪತ್ರಯಗಳು ಬರತಕ್ಕಂಥ ದಿನ. ಆದಷ್ಟು ಉದ್ಯೋಗದಲ್ಲಿ ಸಮಾಧಾನ ಚಿತ್ತದಿಂದ ಜಾಗರೂಕತೆಯಿಂದ ಮುನ್ನಡೆಯುವುದು ಉತ್ತಮ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಹೂಡಿಕೆಗಳು, ಇನ್ವೆಸ್ಟ್ಮೆಂಟ್ಗಳು ಇದನ್ನು ನಿಮ್ಮ ಕಂಪನಿಗೆ ಬಂದು ಸೇರುವಂಥ ದಿನ. ಮನಸ್ಸಿಗೂ ಸ್ವಲ್ಪ ಹಿತ ದೊರಕಲಿದೆ. ನೀವು ಮಾಡತಕ್ಕಂಥ ಕಾರ್ಯಕ್ಷೇತ್ರ, ವ್ಯಾಪಾರ ಕ್ಷೇತ್ರಗಳಲ್ಲಿ ಲಾಭಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಅದರಲ್ಲೂ ಭೂ ವ್ಯವಹಾರ ಮತ್ತು ರಿಯಲ್ ಎಸ್ಟೇಟ್ ವ್ಯಾಪಾರದವರಿಗೆ ಹೆಚ್ಚಿನ ಲಾಭಗಳು ಪ್ರಾಪ್ತಿಯಾಗತಕ್ಕಂಥ ದಿನವಾಗಿರಲಿದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಹಿಂದೆ ಇದ್ದಂಥ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ಉಲ್ಬಣವಾಗಬಹುದು. ಆರೋಗ್ಯದ ಕಡೆಗೆ ತುಂಬ ಜಾಗರೂಕತೆ ಮುಖ್ಯ. ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡಿದಲ್ಲಿ ಸಮಸ್ಯೆಗಳು ದೊಡ್ಡದಾಗಬಹುದು. ಆದಷ್ಟು ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಂಡು ಒಳ್ಳೆಯ ಔಷಧಗಳನ್ನು ಪಡೆದುಕೊಳ್ಳುವುದು ಉತ್ತಮ. ಇನ್ನು ದಾಂಪತ್ಯದ ಜೀವನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿಯರ ನಡುವೆ ಅನ್ಯೋನ್ಯತೆ ಕಮ್ಮಿಯಾಗತಕ್ಕಂಥ ದಿನ. ಯಾವುದಾದರೂ ಸಣ್ಣ ವಿಷಯದ ವಿಚಾರವಾಗಿ ಕಲಹಗಳು, ಮನಸ್ತಾಪಗಳು ಬರಬಹುದು. ಅದು ಹಾಗೆ ನೀವದನ್ನು ನಿರ್ಲಕ್ಷ್ಯ ಮಾಡಿದಲ್ಲಿ ದೊಡ್ಡ ರೀತಿಯಲ್ಲಿ ಮನಸ್ತಾಪಗಳು ಉಲ್ಬಣವಾಗಿ ಮುಂದಕ್ಕೆ ನಿಮ್ಮ ದಾಂಪತ್ಯ ಜೀವನ ಬಿರುಕು ಉಂಟಾಗಬಹುದು. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರ ವಿದ್ಯೆಯಲ್ಲಿ ಮಕ್ಕಳು ಸಮಯವನ್ನು ವ್ಯರ್ಥ ಮಾಡತಕ್ಕಂಥ ದಿನ. ಮುಖ್ಯವಾಗಿ ವೃಷಭ ರಾಶಿಯವರ ಮಕ್ಕಳನ್ನು ಮುಖ್ಯವಾಗಿ ಪೋಷಕರು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಅವರಿಗೆ ಒಳ್ಳೆಯ ಬುದ್ಧಿ ಮಾತುಗಳನ್ನು ತಿಳಿಸಿಕೊಟ್ಟು ವಿದ್ಯಾಕ್ಷೇತ್ರದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಲು ಹೇಳಿಕೊಡುವುದು ಉತ್ತಮ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿಯ ಸ್ತ್ರೀಯರು ಇದನ್ನ ಅಲಂಕಾರಿಕ ವಸ್ತುಗಳಿಗೆ ಹೆಚ್ಚಿನ ಹಣವನ್ನು ವ್ಯಯ ಮಾಡಲಿದ್ದೀರಿ. ಸೌಂದರ್ಯವರ್ಧಕಗಳ ವಸ್ತುಗಳಿಗೆ ಬೇಕಾಗಿ ಹಣವು ವ್ಯಯವಾಗಬಹುದು. ಮತ್ತು ಸ್ನೇಹಿತರೊಂದಿಗೆ ಅಥವಾ ಯಾರೊಂದಿಗಾದರೂ ಪ್ರಯಾಣ ಮಾಡುವಾಗ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಸಣ್ಣ ಪುಟ್ಟ ವಿಪತ್ತುಗಳು ಪ್ರಯಾಣದಲ್ಲಿ ಸ್ತ್ರೀಯರಿಗೆ ಬರಬಹುದು. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳೆದಂಥ ಭೂಮಿಗಳ ವಿಷಯವಾಗಿ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳು ನಷ್ಟವಾಗಿ ಹೋಗಬಹುದು. ನಿಮ್ಮ ಆ ಕೃಷಿಯ ಭೂಮಿಯಲ್ಲಿರತಕ್ಕಂಥ ಸಣ್ಣ ಪುಟ್ಟ ದೋಷಗಳಿಂದಾಗಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಪಡೆಯಲು ಕಷ್ಟವಾಗಬಹುದು. ಕೃಷಿಯ ಭೂಮಿಯಲ್ಲಿ ದೇವತಾ ಆರಾಧನೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಲ್ಲಿ ನೀವು ಮಾಡಿತಕ್ಕಂಥ ಸಾಲಗಳನ್ನು ನಿಮಗೆ ಇದನ್ನು ತೀರಿಸಿಕೊಳ್ಳಲು ಸ್ವಲ್ಪ ಕಷ್ಟವಾಗಬಹುದು. ಹಣದ ವಿಚಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿಮಗೆ ಬರಲು ಬಾಕಿ ಇರುವಂಥ ಹಣವು ಬರದೇ ಇರುವುದರಿಂದಲೂ ವೃಷಭ ರಾಶಿಗೆ ಹಣದ ಅಭಾವವು ಕಾಡುವಂಥ ದಿನ. ಜಾಗರೂಕತೆ ಮುಖ್ಯ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಯಾವುದೇ ದೊಡ್ಡ ವಿಪತ್ತುಗಳಿಲ್ಲದೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದು ಹೋಗಲಿದೆ. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಂಡು ಪ್ರಯಾಣವನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ರಾಜಕೀಯದ ವ್ಯಕ್ತಿಗಳಿಗೆ ವೃಷಭ ರಾಶಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ಸಮಾಜದಲ್ಲಿ ಸ್ಥಾನಮಾನಗಳು ವೃದ್ಧಿಯಾಗತಕ್ಕಂಥ ದಿನ. ವೃಷಭ ರಾಶಿಯವರಿಗೆ ರಾಜಕೀಯದಲ್ಲಿ ಸ್ಥಾನಮಾನಗಳು ವೃದ್ಧಿಯಾಗಿ ದೊಡ್ಡ ಗೌರವ ಪ್ರಾಪ್ತಿಯಾಗಲಿದೆ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳ ಮಧ್ಯೆ ಅನ್ಯೋನ್ಯತೆಯ ಐಕ್ಯಮತ್ಯಗಳು ಬೇಕು. ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು. ನೀವು ಅದನ್ನೇ ಗಟ್ಟಿ ಮಾಡಿಕೊಂಡು ಜಗಳಗಳು ಮಾಡಿದಲ್ಲಿ ನಿಮ್ಮಿಬ್ಬರ ಮಧ್ಯೆ ದೂರವಾಗುವಂಥ ಒಂದು ಸಮಸ್ಯೆ ಬರಬಹುದು. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಂಟಸ್ತಿಗೆಗಳು ಸರಿಯಾದ ಸಮಯದಲ್ಲಿ ಕೂಡಿ ಬರದೇ ಇರತಕ್ಕಂಥ ಒಂದು ಸಂದರ್ಭವಿರಲಿದೆ. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಒಮ್ಮೆ ಒಂದು ಒಳ್ಳೆಯ ನಿಮ್ಮ ಜಾತಕವನ್ನು ಯಾರಿಂದಲಾದರೂ ಪರಿಶೀಲಿಸಿಕೊಳ್ಳುವುದು ಉತ್ತಮ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೀಡೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಲಿದ್ದೀರಿ. ನಿಮ್ಮ ಕ್ರೀಡಾ ವಿಚಾರವಾಗಿ ನಿಮಗೆ ಸಮಾಜದಲ್ಲಿ ಎಲ್ಲರೂ ನಿಮ್ಮನ್ನು ಗೌರವಿಸಿ ಪ್ರೋತ್ಸಾಹಿಸುವಂಥ ಒಂದು ದಿನವಾಗಿರಲಿದೆ. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ವೃಷಭ ರಾಶಿಯವರ ಈ ದಿನದ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ನಿಮಗೆ ಬರತಕ್ಕಂತಹ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ನೀವು ಸಣ್ಣದಾದಂಥ ಒಂದು ಸಣ್ಣ ತುಂಡು ಕಬ್ಬಿಣದ ವಸ್ತುಗಳನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳುವುದು ಉತ್ತಮ. ಅದಲ್ಲದೆ ಈಶ್ವರ ದೇವರಿಗೆ ಎಳ್ಳೆಣ್ಣೆಯನ್ನು ಸಮರ್ಪಣೆ ಮಾಡಿಕೊಳ್ಳಿ. ಗ್ರಹಚಾರವು ಪರಿಹಾರವಾಗಲಿದೆ. ಮತ್ತು ಮನಸ್ಸಿನಲ್ಲಿ ಎನಿಸಿದಂಥ ಈ ದಿನದ ನಿಮ್ಮ ಕಾರ್ಯಗಳ ಸಿದ್ಧಿಗಾಗಿ ಈಶ್ವರ ದೇವರ ಆರಾಧನೆ, ರುದ್ರಾಭಿಷೇಕ, ಬಿಲ್ವಾರ್ಚನೆಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಇನ್ನು ಮಿಥುನ ರಾಶಿ, ಅಲ್ಪ ಪ್ರಗತಿಯು ನಿಮಗೆ ಸಂತೋಷವನ್ನು ತಂದುಕೊಡಲಿದೆ.
ತಮಾಷೆಯು ಗಂಭೀರ ರೂಪವನ್ನು ಪಡೆಯಬಹುದು. ಆರೋಗ್ಯವು ಕೊಂಚ ವ್ಯತ್ಯಾಸವಾಗಬಹುದು. ಮರಣ ಭೀತಿಯು ಕಾಡಬಹುದು. ಎಲ್ಲರಿಂದ ದೂರವಾಗಲು ಬಯಸಲಿದ್ದೀರಿ. ಇಂದು ನಿಮ್ಮ ಅಗತ್ಯ ಕಾರ್ಯಗಳಿಗೆ ಸಮಯವನ್ನು ಕೊಡುವುದು ಕಷ್ಟವಾಗಬಹುದು. ನೀವು ಮನೆಯನ್ನು ಖರೀದಿಸುವ ಆಲೋಚನೆಯಲ್ಲಿ ಇರತಕ್ಕಂಥ ದಿನ. ಕೂಡಿಟ್ಟ ಹಣವು ಇಂದು ಸದುಪಯೋಗಕ್ಕೆ ಬಂದಿದ್ದು ಖುಷಿ ಕೊಡಲಿದೆ. ನಿಮ್ಮ ಬೆಂಬಲಕ್ಕೆ ಸಹೋದ್ಯೋಗಿಗಳು ಬರಬಹುದು. ಆದಷ್ಟು ಬೆಂಬಲವನ್ನು ಪಡೆದುಕೊಳ್ಳಿ ಮತ್ತು ಎಲ್ಲ ಕಾರ್ಯಗಳಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಿಥುನ ರಾಶಿಯವರ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಉದ್ಯೋಗ ಕ್ಷೇತ್ರದಲ್ಲಿ ಅಡೆತಡೆಗಳು, ತೊಂದರೆಗಳು ಬರಲಿದೆ. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ದೊಡ್ಡ ಮಟ್ಟಿನ ಸಂಪತ್ತುಗಳು ನಷ್ಟವನ್ನು ತಂದೊಡ್ಡಲಿದೆ. ಆದಷ್ಟು ಗಟ್ಟಿ ಮನಸ್ಸು ಮಾಡಿಕೊಳ್ಳಿ, ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಆದಷ್ಟು ಸಾಲವನ್ನು ವ್ಯಾಪಾರದ ವಿಚಾರವಾಗಿ ಮಾಡದೇ ಇರುವುದು ಉತ್ತಮ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಾರೋಗ್ಯವು ದೊಡ್ಡ ರೀತಿಯಲ್ಲಿ ನಿಮ್ಮನ್ನು ಕಾಡಬಹುದು. ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗುವಂಥ ದಿನ. ಮುಖ್ಯವಾಗಿ ಬ್ಲಡ್ಡಿಗೆ, ರಕ್ತಕ್ಕೆ ಸಂಬಂಧಪಟ್ಟಂಥ ಅನಾರೋಗ್ಯಗಳು ನಿಮ್ಮನ್ನು ಹೆಚ್ಚಾಗಿ ಕಾಡಬಹುದು. ಶುಗರ್, BP ಇರತಕ್ಕಂಥವರು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಮತ್ತು ಹಾರ್ಟಿಗೆ ಸಂಬಂಧಪಟ್ಟಂತಹ ಸ್ವಲ್ಪ ಸಣ್ಣ ಪುಟ್ಟ ಕಾಯಿಲೆಗಳು ನಿಮ್ಮನ್ನು ಕಾಡಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿಯವರ ಮುಖ್ಯವಾಗಿ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯ ಜೀವನದಲ್ಲಿ ಐಕ್ಯಮತ್ಯಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಪತಿ ಪತ್ನಿಯರು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವಂಥ ದಿನ. ಪತಿ ಪತ್ನಿಯರ ನಡುವೆ ಯಾವುದೇ ರೀತಿಯಾದಂಥ ಮನಸ್ತಾಪಗಳಿಲ್ಲದೆ ಸುಖ ಜೀವನ ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ವಿದ್ಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರು ವಿದ್ಯೆಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳಲಿದ್ದೀರಿ. ವಿದ್ಯೆಯಲ್ಲಿ ನಿಮಗೆ ದೇವರ ಅನುಗ್ರಹ ಉಂಟಾಗಲಿದೆ ಮತ್ತು ನೀವೇ ಸ್ವತಃ ನಿಮ್ಮ ಸ್ವಂತ ಬಲದಿಂದ ಇದನ್ನು ವಿದ್ಯೆಯಲ್ಲಿ ತೊಡಗಿಕೊಳ್ಳಲಿದ್ದೀರಿ ಮತ್ತು ನಿಮ್ಮ ಮನಸ್ಸು ಯಾವುದೇ ರೀತಿಯಲ್ಲೂ ಚಂಚಲತೆಗೆ ಹೋಗದಾಗಿ ನೋಡಿಕೊಂಡು ಹೆಚ್ಚಿನ ಸಮಯವನ್ನು ವಿದ್ಯೆಗೆ ತೊಡಗಿಸಿಕೊಳ್ಳುವುದು ಉತ್ತಮ. ಇನ್ನು ಮಿಥುನ ರಾಶಿಯವರ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ದಿನ ಗೃಹದಲ್ಲಿ ಅಪವಾದಗಳು ಬರಬಹುದು. ನೀವು ಮಾಡತಕ್ಕಂತಹ ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ಗೃಹದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾವುದಾದರೂ ಸಮಸ್ಯೆಗಳು ಬಂದು ಅನಾಹುತಗಳಾಗಬಹುದು. ಗೃಹದಲ್ಲಿ ಜಾಗರೂಕತೆ ಮಾಡಿಕೊಳ್ಳಿ. ಎಲ್ಲಿಯಾದರೂ ಬಿದ್ದು ಪೆಟ್ಟು ಮಾಡಿಕೊಳ್ಳತಕ್ಕಂಥ ಒಂದು ಸಂದರ್ಭವಿದೆ. ಜಾಗರೂಕತೆ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರು ಕೃಷಿಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳಲಿದ್ದೀರಿ. ನಿಮಗೆ ಹಿರಿಯರಿಂದ ಸಲಹೆ ಸೂಚನೆಗಳು ಪ್ರಾಪ್ತಿಯಾಗಲಿದೆ. ಅದಲ್ಲದೆ ಹಿರಿಯರ ಅನುಗ್ರಹ, ಆಶೀರ್ವಾದ ದೊರೆಯಲಿದೆ. ನೀವು ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಗೂ ಮಾರ್ಕೆಟಿನಲ್ಲಿ ಹೆಚ್ಚಿನ ಲಾಭಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಮಿಥುನ ರಾಶಿಯವರ ಮುಖ್ಯವಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿ ಬಂದು ಹಣದಲ್ಲಿ ದೊಡ್ಡ ರೀತಿಯಾದಂಥ ಸಂಪತ್ತು ಕೂಡಿ ಬರತಕ್ಕಂಥ ದಿನ. ಹಣವನ್ನು ಒಳ್ಳೆಯ ರೀತಿಯಲ್ಲಿ ಹೂಡಿಕೆ ಮಾಡತಕ್ಕಂಥ ಸಂದರ್ಭದಲ್ಲೂ ಕಾಗದ ಪತ್ರಗಳ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಸ್ವಲ್ಪ ಜಾಗರೂಕತೆ ಮುಖ್ಯ. ಹೊರಗಿನ ದೇಶದ ಪ್ರಯಾಣ ಮಾಡತಕ್ಕಂಥವರಿಗೆ ಸುಖ ಪ್ರಯಾಣ ಪ್ರಾಪ್ತಿಯಾಗಲಿದೆ ಮತ್ತು ದೂರದ ಊರಿನ ಪ್ರಯಾಣ ಮಾಡುವಂಥ ಯೋಗ ಇದನ್ನು ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಮಿಥುನ ರಾಶಿಯವರ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಾಪ್ತಿಯಾದಂತಹ ನಿಮ್ಮ ಒಂದು ಸ್ಥಾನಮಾನಗಳು ಈ ದಿನ ನಷ್ಟವಾಗಿ ಹೋಗಲಿದೆ. ನೀವು ಮಾಡಿದಂಥ ಒಂದು ಸಣ್ಣ ತಪ್ಪಿನಿಂದ ನಿಮ್ಮ ಸ್ಥಾನಮಾನಗಳಲ್ಲಿ ಹಿನ್ನಡೆಯಾಗಬಹುದು. ರಾಜಕೀಯದ ವ್ಯಕ್ತಿಗಳು ಮಿಥುನ ರಾಶಿಯವರು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳ ಮಧ್ಯೆ ಯಾವುದೇ ರೀತಿಯಾದಂಥ ವಿಪತ್ತುಗಳಿಲ್ಲದೆ ನೀವಿಬ್ಬರು ಈ ದಿನ ಅನ್ಯೋನ್ಯತೆಯನ್ನು ಕಾಪಾಡಿಕೊಂಡು ಸುಖ ಒಂದು ಪ್ರಯಾಣ ಅಥವಾ ಸುಖ ಜೀವನವನ್ನು ಮಾಡುವಂಥ ದಿನ. ಇನ್ನು ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರಿಗೆ ವಿವಾಹದ ಯೋಗ ಭಾಗ್ಯಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರತಕ್ಕಂಥ ದಿನ. ಜಾತಕ ಭಾವದಲ್ಲಿರತಕ್ಕಂಥ ಕೆಲವು ದೋಷಗಳಿಂದಾಗಿಯೂ ಆಗಿರಬಹುದು. ಸರಿಯಾದ ನೆಂಟಸ್ತಿಕೆಗಳು ಬರದೇ ಇರುವುದರಿಂದ ಸಮಸ್ಯೆಗಳು ಉಲ್ಬಣವಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೀಡೆಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ಸಾಧನೆಯನ್ನು ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ದಿನ ಪ್ರಾಪ್ತಿಯಾಗುವಂಥ ದಿನ. ಇನ್ನು ಮಿಥುನ ರಾಶಿಯವರ ಗೃಹದಲ್ಲಿ ಈ ದಿನ ಆಸ್ತಿಯ ಬಗ್ಗೆ, ಮನೆಯ ಒಂದು ಕಾಗದ ಪತ್ರಗಳ ವಿಚಾರದಲ್ಲೂ ಸಣ್ಣ ಪುಟ್ಟ ಮನಸ್ತಾಪಗಳು ಬರಲಿದೆ. ಎಲ್ಲರೂ ಕೂತು ಮಾತನಾಡಿ ಒಂದು ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸುವುದು ಉತ್ತಮ. ಇನ್ನು ಮಿಥುನ ರಾಶಿಯವರ ಈ ದಿನದ ಶುಭ ಸಂಖ್ಯೆ 3, ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ಮಿಥುನ ರಾಶಿಯವರ ಈ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಚಾರಗಳು, ಆಪತ್ತುಗಳು, ತಾಪತ್ರಯಗಳ ನಿವಾರಣೆಗಾಗಿ ನೀವು ಮುಖ್ಯವಾಗಿ ತೊಗರಿ ಧಾನ್ಯವನ್ನು ದಾನ ಮಾಡಿಕೊಳ್ಳಿ ಮತ್ತು ವಿಶೇಷವಾಗಿ ಬೆಲ್ಲವನ್ನು ಸಹಿತ ದಾನ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಮನಸ್ಸಿನಲ್ಲಿ ಎನಿಸಿದಂತಹ ಮಿಥುನ ರಾಶಿಯವರ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ
ಗಣಪತಿ ಆರಾಧನೆ ಮಾಡಿಕೊಳ್ಳಿ. ಗಣಪತಿ ದೇವರಿಗೆ ಗರಿಕೆಯನ್ನು ದೂರುವೆಯನ್ನು 21 ಗರಿಕೆಯನ್ನು ಗಣಪತಿ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವುದರಿಂದ ಒಳ್ಳೆಯ ಯೋಗ ಫಲಗಳು ನಿಮಗೆ ದಿನ ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ವಿವಾಹ ಮಂಗಳ ಕಾರ್ಯದಿಂದ ಮನೆಯಲ್ಲಿ ನೆಮ್ಮದಿಯೂ ಇರಲಿದೆ. ಆಸ್ತಿಯ ಖರೀದಿಗೆ ಬೇಕಾದ ಹಣವನ್ನು ನೀವು ಇನ್ನೊಬ್ಬರಿಂದ ಸಾಲವಾಗಿ ಪಡೆಯಲಿದ್ದೀರಿ. ಭವಿಷ್ಯದ ಬಗ್ಗೆ ಮನಸ್ಸಿನಲ್ಲಿ ನಾನಾ ಚಿಂತೆಗಳು ಹುಟ್ಟಬಹುದು. ಸಂಗಾತಿಯ ಸಲಹೆಯನ್ನು ಪಡೆದು ಆದಷ್ಟು ಬೇಗ ಉತ್ತಮ ನಿರ್ಧಾರಕ್ಕೆ ಬನ್ನಿ. ಇಂದು ಸ್ತ್ರೀಯರಿಗೆ ಸೌಂದರ್ಯ ಪ್ರಜ್ಞೆಯು ಅಧಿಕವಾಗಿ ಉಂಟಾಗಲಿದೆ. ಉದ್ಯೋಗದ ಸ್ಥಳವು ಬೆಲೆಯು ಕಡಿಮೆ ಆದಂತೆ ತೋರಲಿದೆ. ಕ್ಷಣಿಕ ಸುಖಕ್ಕಾಗಿ ಸಂಪತ್ತನ್ನು ಅಧಿಕವಾಗಿ ತ್ಯಾಗ ಮಾಡಲಿದ್ದೀರಿ. ಆದಾಯದ ಮೂಲವನ್ನು ಹೆಚ್ಚು ಮಾಡಿಕೊಳ್ಳಲಿದ್ದೀರಿ. ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ನಿಮಗೆ ದಿನ ಕಷ್ಟವಾಗಲಿದೆ. ಇನ್ನು ಕರ್ಕಾಟಕ ರಾಶಿಯವರ ಉದ್ಯೋಗದ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಕರ್ಕಾಟಕ ರಾಶಿಯವರು ಸಣ್ಣ ಪುಟ್ಟ ಅಡೆತಡೆಗಳು ಬಂದರೂ ಅದನ್ನು ನಿವಾರಣೆ ಮಾಡಿಕೊಂಡು ಉದ್ಯೋಗದಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಉತ್ತಮ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ಕ್ಷೇತ್ರಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ಹೂಡಿಕೆ ಮಾಡಿದಂಥ ಸಂಪತ್ತುಗಳು ಸ್ವಲ್ಪ ಮಟ್ಟಿಗೆ ದ್ವಿಗುಣವಾಗಲಿದೆ ಮತ್ತು ನಿಮ್ಮ ವ್ಯಾಪಾರ ಕ್ಷೇತ್ರಗಳು ಚೇತರಿಕೆಯನ್ನು ಕಂಡುಕೊಳ್ಳತಕ್ಕಂಥ ದಿನ. ಮುಖ್ಯವಾಗಿ ವ್ಯಾಪಾರ ಅಂದರೆ ನೀವು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಹೋಟೆಲ್ ಉದ್ಯಮವಾಗಿರ್ಬೋದು ಅಥವಾ ಫುಡ್ ಪ್ರಾಡಕ್ಟ್ಗಳ ಉದ್ಯಮವಾಗಿರ್ಬೋದು ಅಥವಾ ತರಕಾರಿಗಳ ವ್ಯಾಪಾರವಾಗಿರ್ಬೋದು, ಇಂತಹ ಒಂದು ವ್ಯಾಪಾರಗಳಲ್ಲಿ ಹೆಚ್ಚಿನ ಮಟ್ಟಿನ ಯಶಸ್ಸು ದೊರೆಯುವಂತಹ ದಿನ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬರಲು ಬಾಕಿ ಇರುವಂತಹ ಕರ್ಕಾಟಕ ರಾಶಿಯವರಿಗೆ ಹಣವು ಬರದೇ ಇರುವುದರಿಂದ ಹಣದ ಅಭಾವಗಳು ಕಾಡಬಹುದು. ನೀವು ಯಾರಿಂದಲಾದರೂ ಸಾಲವನ್ನು ಮಾಡಿದ್ದಲ್ಲಿ ಆ ಸಾಲದಲ್ಲಿ ತುಂಬ ಜಾಗರೂಕತೆಯನ್ನು ವಹಿಸಿಕೊಂಡು ಆದಷ್ಟು ಬೇಗ ಸಾಲವನ್ನು ಅವರಿಗೆ ಮುಟ್ಟಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡುವುದು ಉತ್ತಮ. ಇನ್ನು ಕರ್ಕಾಟಕ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ನಿಮ್ಮನ್ನು ಕಾಡಲಿದೆ. ಹಾಗಾಗಿ ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾವುದೇ ಒಂದು ವಿಚಾರಕ್ಕೂ ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಿದಲ್ಲಿ ಮುಂದಕ್ಕೆ ಸಮಸ್ಯೆಗಳು ಉಲ್ಬಣವಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರ ದಾಂಪತ್ಯ ಜೀವನ ಸುಖಮಯವಾಗಿರುವಂತಹ ದಿನ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳು ಅಷ್ಟು ದೊಡ್ಡ ರೀತಿಯಲ್ಲಿ ಬರದೇ ಇರತಕ್ಕಂಥ ದಿನ. ಎಲ್ಲರೂ ಗಂಡ ಹೆಂಡತಿ ಪತಿಪತ್ನಿಯರು ಅನ್ಯೋನ್ಯತೆಯನ್ನು ಕಾಪಾಡಿಕೊಂಡು ಎಲ್ಲ ವಿಚಾರದಲ್ಲೂ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಹೈಯರ್ ಸ್ಟಡೀಸ್ ಮಾಡತಕ್ಕಂಥವರು ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ವಿದ್ಯೆಯಲ್ಲಿ ದಿನ ಸಮಯವು ಅಭಾವದಿಂದಾಗಿ ವಿದ್ಯೆಯಲ್ಲಿ ತೊಡಗಿಕೊಳ್ಳಲು ಆಗದೇ ಇರಬಹುದು ಅಥವಾ ಮುಂದೆ ಬರತಕ್ಕಂಥ ಪರೀಕ್ಷೆಗಳ ಬಗ್ಗೆ ಚಿಂತನೆ ಮಾಡಿಕೊಂಡು ಸಮಯದ ಪ್ರಜ್ಞೆಯನ್ನು ನೀವು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕರ್ಕಾಟಕ ರಾಶಿಯವರ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ದಿನ ಸೌಂದರ್ಯದ ಬಗ್ಗೆ ಅಧಿಕ ಕಾಳಜಿ ಉಂಟಾಗುವಂತಹ ದಿನ. ಆದಷ್ಟು ಸೌಂದರ್ಯ ವರ್ಧಕಗಳ ಒಂದು ವಿಚಾರಕ್ಕಾಗಿ ಹಣವನ್ನು ವ್ಯಯ ಮಾಡಲಿದ್ದೀರಿ. ಆಭರಣಗಳ ಖರೀದಿ ಹಾಗೂ ವಸ್ತ್ರಗಳ ಖರೀದಿಯ ಬಗ್ಗೆ ಹೆಚ್ಚಿನ ಹಣವು ವ್ಯಯವಾಗಲಿದೆ. ಅದರೊಂದಿಗೆ ನಿಮ್ಮ ಆರೋಗ್ಯದ ಕಡೆಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕರ್ಕಾಟಕ ರಾಶಿಯವರ ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಉತ್ತಮವಾದಂತಹ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಕೃಷಿಯಲ್ಲಿ ಹೂಡಿಕೆ ಮಾಡಿದಂತಹ ಸಂಪತ್ತುಗಳು ನಿಮಗೆ ಲಾಭವನ್ನು ತಂದುಕೊಡಲಿದೆ ಮತ್ತು ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳು ಮಾರ್ಕೆಟಿನಲ್ಲಿ ಹೆಚ್ಚಿನ ಸಂಪತ್ತನ್ನು ತಂದುಕೊಡುವಂತಹ ದಿನ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಒಂದು ಅಪಘಾತಗಳು ತಾಪತ್ರಯಗಳು ಬರಬಹುದು. ನಿಮ್ಮ ವಾಹನವು ಕೆಟ್ಟು ಹೋಗಿ ಸಮಯವು ವ್ಯರ್ಥವಾಗಬಹುದು. ಆದಷ್ಟು ಕರ್ಕಾಟಕ ರಾಶಿಯವರು ಪ್ರಯಾಣದ ವಿಚಾರವಾಗಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕರ್ಕಾಟಕ ರಾಶಿಯವರ ರಾಜಕೀಯದ ವ್ಯಕ್ತಿಗಳಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ತುಂಬ ದಿನದಿಂದ ಪ್ರಯತ್ನ ಮಾಡುತ್ತಾ ಇರತಕ್ಕಂಥ ಒಂದು ವಿಚಾರವಾಗಿ ರಾಜಕೀಯದಲ್ಲಿ ಉತ್ತಮ ಯೋಗ ಭಾಗ್ಯಗಳು ಕೂಡಿ ಬಂದು ಸ್ಥಾನಮಾನಗಳು ವೃದ್ಧಿಯಾಗಲಿದೆ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯ ಪ್ರೇಮಿಗಳು ಆದಷ್ಟು ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುವುದು ಉತ್ತಮ. ನಿಮ್ಮ ಇಬ್ಬರ ಮಧ್ಯೆ ಪ್ರೇಮಿಗಳ ಮಧ್ಯೆ ಸಣ್ಣ ಒಂದು ಮನಸ್ತಾಪಗಳೆಲ್ಲ ಬರಬಹುದು. ದೂರವಾಗುವಂಥ ಒಂದು ಸ್ಥಿತಿ ಒದಗಿ ಬರಬಹುದು. ಆದಷ್ಟು ಪ್ರೇಮಿಗಳ ವಿಚಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವಿವಾಹದ ವಿಚಾರವಾಗಿ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರುವಂಥ ದಿನ. ಕರ್ಕಾಟಕ ರಾಶಿಯವರಿಗೆ ವಿವಾಹದ ವಿಚಾರವಾಗಿ ಒಳ್ಳೆಯ ಒಂದು
ನೆಂಟಸ್ತಿಗೆಗಳು ಕೂಡಿ ಬಂದು ವಿವಾಹದ ಯೋಗ ಭಾಗ್ಯಗಳು ಕರ್ಕಾಟಕ ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೀಡೆಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ನಿಮಗೆ ಕೂಡಿ ಬರತಕ್ಕಂಥ ದಿನ. ಹೆಚ್ಚಿನ ಸಮಯವನ್ನು ಕ್ರೀಡೆಗಾಗಿ ನೀವು ತೆಗೆದಿಡಲಿದ್ದೀರಿ. ಕ್ರೀಡೆಯಲ್ಲಿ ದೊಡ್ಡ ಸಾಧನೆ ಮಾಡುವಂಥ ಯೋಗ ಕರ್ಕಾಟಕ ರಾಶಿಯವರಿಗೆ ದಿನ ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಕರ್ಕಾಟಕ ರಾಶಿಯವರು ಗೌರ್ಮೆಂಟ್ ಉದ್ಯೋಗ ಕ್ಷೇತ್ರದಲ್ಲಿರತಕ್ಕಂಥವರಾಗಿದ್ದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಗೌರ್ಮೆಂಟ್ ಉದ್ಯೋಗ ಕ್ಷೇತ್ರಗಳಲ್ಲಿ ಸ್ಥಾನಮಾನಗಳಲ್ಲಿ ಹಿನ್ನಡೆಯಾಗತಕ್ಕಂಥ ದಿನ. ಗೌರ್ಮೆಂಟ್ ಉದ್ಯೋಗಗಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಒದಗಿ ಬರಬಹುದು, ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಶುಭ ಸಂಖ್ಯೆ 1, ಶುಭ ಬಣ್ಣ ಹಳದಿ ಬಣ್ಣ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮಗೆ ಬರತಕ್ಕಂತಹ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಕಪ್ಪು ಎಳ್ಳು ಮತ್ತು ಎಳ್ಳೆಣ್ಣೆಯನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಮನಸ್ಸಿನಲ್ಲಿ ಎನಿಸಿದಂತಹ ನಿಮ್ಮ ಕರ್ಕಾಟಕ ರಾಶಿಯವರ ಮನಸ್ಸಿನ ಅಭೀಷ್ಟಗಳ ಸಿದ್ಧಿಗಾಗಿ ಈ ದಿನ ಸುಬ್ರಹ್ಮಣ್ಯ ದೇವರ ಆರಾಧನೆ ಮತ್ತು ನಾಗದೇವರ ಆರಾಧನೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯ ಫಲವನ್ನು ತಂದುಕೊಡಲಿದೆ. ಸಿಂಹರಾಶಿಯವರು ಈ ದಿನ ಉದ್ಯೋಗದಲ್ಲಿ ಪ್ರಗತಿ ಇಲ್ಲ ಎಂದು ಬೇಸರಗೊಂಡಿದ್ದರೆ ಈ ದಿನ ನೀವು ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಏನಾದರೂ ಮಾಡಲು ಹೋಗಿ ಇನ್ನೊಂದು ಸಮಸ್ಯೆ ಉದ್ಭವವಾಗಬಹುದು, ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನೌಕರರ ಕಾರ್ಯವು ನಿಮಗೆ ಅಸಂತೋಷವನ್ನು ತಂದುಕೊಡಲಿದೆ. ಸಂಪೂರ್ಣವಾದ ಮನಸ್ಸಿನಿಂದ ಕಾರ್ಯವನ್ನು ಮಾಡಲಾಗದೇ ಇರುವಂತಹ ದಿನ. ಲಾಭವಿಲ್ಲದ ಕಾರ್ಯದಲ್ಲಿ ಆಸಕ್ತಿಯು ಕಡಿಮೆ ಉಂಟಾಗಲಿದೆ. ವಾಹನ ಚಾಲನೆಯಲ್ಲಿ ಜಾಗರೂಕರಾಗಿರುವುದು ಉತ್ತಮ. ಕಣ್ಣಿನ ತೊಂದರೆಯು ಈ ದಿನ ಹೆಚ್ಚಾಗಲಿದೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸಕ್ಕೆ ಅಸಮಾಧಾನಗೊಳ್ಳತಕ್ಕಂಥ ದಿನ. ನಿಮಗೆ ಗೊತ್ತಿಲ್ಲದೇ ಇರುವ ವಿಚಾರಗಳನ್ನು ಕೇಳಿ ಪಡೆದುಕೊಳ್ಳುವುದು ಉತ್ತಮ. ಎಲ್ಲವನ್ನೂ ತಿಳಿದವರಂತೆ ಇರುವುದು ಬೇಡ. ಉನ್ನತ ವ್ಯಾಸಂಗದ ಆಸಕ್ತಿಯನ್ನು ಮನೆಯಲ್ಲಿ ಹೇಳುವಂತಹ ದಿನ. ಇನ್ನು ಸಿಂಹರಾಶಿಯವರ ಈ ದಿನದ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಲಾಭವು ಈ ದಿನ ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಾಪ್ತಿಯಾಗದೇ ಇರುವಂತಹ ದಿನ. ದೊಡ್ಡ ಮಟ್ಟಿನ ಹೂಡಿಕೆ ಮಾಡಲು ಹೋಗಿ ಕೈ ಸುಟ್ಟುಕೊಳ್ಳಲಿದ್ದೀರಿ. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಅನಾರೋಗ್ಯಗಳು ಕಾಡುವಂತಹ ದಿನ. ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು ಹಾಗೂ ತಲೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು ನಿಮ್ಮನ್ನು ಕಾಡಬಹುದು. ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಂಡು ಆರೋಗ್ಯದ ವಿಚಾರವಾಗಿ ಒಳ್ಳೆಯ ಔಷಧಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಇನ್ನು ದಾಂಪತ್ಯ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತಿ ಪತ್ನಿಯರ ನಡುವೆ ಸಣ್ಣದ ಹಣದ ವಿಚಾರವಾಗಿ ಮನಸ್ತಾಪಗಳು ಕಲಹಗಳು ಬರತಕ್ಕಂಥ ದಿನ. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಆದಷ್ಟು ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುವುದು ಉತ್ತಮ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ದಿನ ಮನಸ್ಸು ಗೊಂದಲಮಯವಾಗಿರುವುದರಿಂದ ವಿದ್ಯೆಯಲ್ಲಿ ತೊಡಗಿಕೊಳ್ಳಲು ಆಗದೇ ಇರತಕ್ಕಂಥ ದಿನ. ಆದಷ್ಟು ವಿದ್ಯೆಯಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ದಿನ ನಿಮ್ಮ ಹಣದ ವಿಚಾರವಾಗಿ ಜಾಗರೂಕತೆ ಮುಖ್ಯ. ನಿಮಗೆ ಬರಲು ಬಾಕಿ ಇರುವಂಥ ಹಣವು ಬರದೇ ಇರುವುದರಿಂದ ಸ್ತ್ರೀಯರಿಗೆ ದಿನ ಒಂದು ಮನಸ್ಸಿಗೆ ದುಃಖ ಉಂಟಾಗುವಂಥ ದಿನ ಮತ್ತು ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆ ಬೇಕು. ಸ್ತ್ರೀಯರ ಆರೋಗ್ಯದಲ್ಲಿ ದಿನ ಏರುಪೇರಾಗತಕ್ಕಂಥ ದಿನ. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯವರು ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಕೃಷಿಯಲ್ಲಿ ನಾನಾ ವಿಧವಾದಂಥ ಅಡೆತಡೆಗಳು ತೊಂದರೆಗಳು ಬಂದು ಕೃಷಿಯಲ್ಲಿ ದೊಡ್ಡ ರೀತಿಯಾದಂಥ ನಷ್ಟ ಉಂಟಾಗಲಿದೆ. ಕೃಷಿಯಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತುಗಳು ನಿಮಗೆ ಲಾಭವನ್ನು ತಂದುಕೊಡದೇ ಇರತಕ್ಕಂಥ ದಿನ. ಆದಷ್ಟು ಕೃಷಿಯಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ವಿಚಾರವಾಗಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿಮಗೆ ಬರಲು ಬಾಕಿ ಇರುವಂತಹ ಹಣವು ಬರದೇ ಇರುವುದರಿಂದ ಹಣದ ವಿಚಾರವಾಗಿ ಸ್ವಲ್ಪ ಸಮಸ್ಯೆಗಳು ಉಂಟಾಗಬಹುದು ಮತ್ತು ಹಣದ ವಿಚಾರವಾಗಿ ಮನಸ್ತಾಪಗಳು ಬರತಕ್ಕಂಥ ದಿನ. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ನಾನಾ ವಿಧವಾದಂಥ ಅಡೆತಡೆಗಳು ಬಂದು ಪ್ರಯಾಣದಲ್ಲಿ ಅಪಘಾತಗಳು ಸಮಯವು ವ್ಯರ್ಥವಾಗುವಂಥ ಸಾಧ್ಯತೆಗಳೆಲ್ಲ ಇದೆ. ಪ್ರಯಾಣದಲ್ಲಿ ತುಂಬ ಜಾಗರೂಕತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದಲ್ಲಿ ನಾನಾ ವಿಧವಾದಂಥ ಅಡೆತಡೆಗಳು ತೊಂದರೆಗಳು ಬಂದು ರಾಜಕೀಯ ಕ್ಷೇತ್ರದಲ್ಲಿ ಹಿನ್ನಡೆಯಾಗಬಹುದು. ಆದಷ್ಟು ರಾಜಕೀಯದ ವೃತ್ತಿಯಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ. ನಿಮ್ಮ ಪ್ರೇಮದ ವಿಚಾರದಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಅನ್ಯೋನ್ಯತೆ ಇಲ್ಲದೆ ಮನಸ್ತಾಪಗಳು ಬರತಕ್ಕಂಥ ದಿನ. ಪ್ರೇಮಿಗಳು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾಹದಲ್ಲಿ ಒಳ್ಳೆಯ ನೆಂಟಸ್ತಿಗೆಗಳು ಕೂಡಿ ಬರದೇ ಇರತಕ್ಕಂಥರಿಂದ ಸಿಂಹರಾಶಿಯವರಿಗೆ ಮುಖ್ಯವಾಗಿ ವಿವಾಹದ ವಿಚಾರವಾಗಿ ಮನಸ್ಸು ದುಃಖದಿಂದ ಕೂಡಿರಲಿದೆ. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಂಡು
ವಿವಾಹದ ವಿಚಾರವಾಗಿ ಒಳ್ಳೆಯವರಲ್ಲಿ ಒಂದು ಜಾತಕವನ್ನೊಮ್ಮೆ ಪರಿಶೀಲಿಸಿಕೊಳ್ಳುವುದು ಉತ್ತಮ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೀಡೆಯಲ್ಲಿ ಯೋಗ ಭಾಗ್ಯಗಳು ಕೂಡಿ ಬಂದು ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ದಿನ ಪ್ರಾಪ್ತಿಯಾಗಲಿದೆ. ರಾಶಿಯವರ ಈ ದಿನದ ಶುಭ ಸಂಖ್ಯೆ 6, ಶುಭ ಬಣ್ಣ ಹಳದಿ ಬಣ್ಣ. ಇನ್ನು ಸಿಂಹ ರಾಶಿಯವರ ಈ ದಿನದ ಈ ಬರತಕ್ಕಂಥ ಎಲ್ಲ ಗ್ರಹಾಚಾರಗಳು, ಆಪತ್ತುಗಳು, ವಿಪತ್ತುಗಳ ನಿವಾರಣೆಗಾಗಿ ನೀವು ಬಡವರಿಗೆ ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿಕೊಳ್ಳಿ. ಸಾಧ್ಯವಿದ್ದಲ್ಲಿ ಈಶ್ವರ ದೇವರಿಗೆ ಎಕ್ಕದ ಮಾಲೆಯ ಹೂವಿನ ಒಂದು ಮಾಲೆಯನ್ನು ಮಾಡಿ ಸಮರ್ಪಣೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಈ ದಿನ ನೀವು ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಕಾರ್ಯಗಳ ಸಿದ್ಧಿಗಾಗಿ ಮುಖ್ಯವಾಗಿ ಸುಬ್ರಹ್ಮಣ್ಯನ ಆರಾಧನೆ, ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕನ್ಯಾ ರಾಶಿ, ಆರೋಗ್ಯದಲ್ಲಿ ಸುಧಾರಣೆ ಇರಲಿದ್ದು ಕಾರ್ಯಕ್ಕೆ ತಯಾರಾಗಲಿದ್ದೀರಿ. ಕಚೇರಿಯ ಕಾರ್ಯದ ನಿಮಿತ್ತ ಓಡಾಟವನ್ನು ಮಾಡಬೇಕಾಗಿದ್ದು ನಿಮಗೆ ಕಷ್ಟವಾಗಬಹುದು. ಶತ್ರುಗಳು ಮಾನಸಿಕ ಕಿರುಕುಳವನ್ನು ಯಾವ ರೀತಿಯಿಂದಲೂ ಕೊಡಬಹುದು. ನಿಮ್ಮ ಕೆಲಸಕ್ಕೆ ಸಮಯದ ಮಿತಿಯನ್ನು ಇಟ್ಟುಕೊಳ್ಳುವುದು ಉತ್ತಮ. ಹಿರಿಯರ ತಿಳುವಳಿಕೆಯು ಅಪಮಾನದಂತೆ ಕಾಣಲಿದೆ. ಆಲಸ್ಯದ ಕಾರಣ ನಿಮ್ಮ ಕಾರ್ಯವು ಪೂರ್ಣವಾಗದು. ಸಂಗಾತಿಯ ಮಾತನ್ನು ನೀವು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಅಪರಿಚಿತರು ಅಲ್ಪಕಾಲದಲ್ಲಿಯೇ ಆಪ್ತರಾಗಬಹುದು. ಅಂದುಕೊಂಡಿದ್ದು ಸರಿಯಾಗಿ ಆಗಿಲ್ಲ ಎಂಬ ವ್ಯಥೆಯು ನಿಮ್ಮನ್ನು ಈ ದಿನ ಕನ್ಯಾ ರಾಶಿಯವರಿಗೆ ಕಾಡಲಿದೆ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ತೊಂದರೆಗಳು ಬಂದು ಸಮಯದ ಹೊತ್ತಿನಲ್ಲಿ ಅದು ನಿವಾರಣೆಯಾಗಲಿದೆ. ಆದಷ್ಟು ಉದ್ಯೋಗದಲ್ಲಿ ಜಾಗರೂಕತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ಕ್ಷೇತ್ರವು ಹೋಟೆಲ್ ಉದ್ಯಮ ಅಥವಾ ಫುಡ್ ಪ್ರಾಡಕ್ಟ್ಗಳ ಉದ್ಯಮವಾಗಿದ್ದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಗಳು ಉಂಟಾಗಲಿದೆ ಮತ್ತು ಹೂಡಿಕೆ ಮಾಡಿದಂಥ ಸಂಪತ್ತು ಹೆಚ್ಚಿನ ಮಟ್ಟಿನ ಯಶಸ್ಸನ್ನು, ಲಾಭವನ್ನು ತಂದುಕೊಡತಕ್ಕಂಥ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ದೊಡ್ಡ ಅನಾರೋಗ್ಯದ ಸಮಸ್ಯೆಗಳು ಇಲ್ಲದೆ ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ಆರೋಗ್ಯದ ಭಾಗ್ಯ ಪ್ರಾಪ್ತಿಯಾಗತಕ್ಕಂಥ ದಿನ ಮತ್ತು ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಇನ್ನು ದಾಂಪತ್ಯ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತಿ ಪತ್ನಿಯರ ನಡುವೆ ಸ್ವಲ್ಪ ಮಾನಸಿಕ ಅಶಾಂತಿ ಉಂಟಾಗತಕ್ಕಂಥ ದಿನ. ಮುಖ್ಯವಾಗಿ ಭೂಮಿಯ ವಿಚಾರದಲ್ಲಿ, ಹಣದ ವಿಚಾರವಾಗಿ ಪತಿಪತ್ನಿಯರ ನಡುವೆ ಸ್ವಲ್ಪ ಮನಸ್ತಾಪಗಳು ಬರಬಹುದು. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ವಿದ್ಯಾಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯವರಿಗೆ ವಿದ್ಯೆಯಲ್ಲಿ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬರುವಂಥ ದಿನ. ವಿದ್ಯೆಯಲ್ಲಿ ನೀವು ಮನಃಪೂರ್ವಕವಾಗಿ ವಿದ್ಯೆಯಲ್ಲಿ ತೊಡಗಿಕೊಳ್ಳಲಿದ್ದೀರಿ. ವಿದ್ಯೆಯಲ್ಲಿ ಸಾಧನೆ ಮಾಡುವಂಥ ಯೋಗ ಕನ್ಯಾ ರಾಶಿಯವರಿಗೆ ಈ ದಿನ ಪ್ರಾಪ್ತಿಯಾಗಲಿದೆ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯ ಸ್ತ್ರೀಯರಿಗೆ ಅನಾರೋಗ್ಯ ಬಾಧೆಯಾಗುವಂಥ ದಿನ. ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡದೆ ಆರೋಗ್ಯದ ಕಡೆಗೆ ಹೆಚ್ಚಿನ ಒಂದು ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಗೃಹದಲ್ಲಿ ಈ ದಿನ ಯಾವುದಾದರೂ ಸಣ್ಣ ಪುಟ್ಟ ಅನಾಹುತಗಳು ವಿಶೇಷವಾಗಿ ಸ್ತ್ರೀಯರಿಗೆ ಸಂಭವಿಸಬಹುದು. ಕಾರ್ಯಕ್ಷೇತ್ರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯವರು ಕೃಷಿಯ ವಿಚಾರವಾಗಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಕೃಷಿಯಿಂದ ಬರಲು ಬಾಕಿ ಇರುವಂತಹ ಹಣವು ಈ ದಿನ ಬರದೇ ಇರುವುದರಿಂದ ಕೃಷಿಯವರಿಗೆ ಈ ದಿನ ತುಂಬ ನಷ್ಟ ಉಂಟಾಗಲಿದೆ ಮತ್ತು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಬ್ಯಾಂಕಿನಲ್ಲಿ ಅಥವಾ ಬೇರೆಯವರಿಂದ ತೆಗೆದುಕೊಂಡಂಥ ಸಾಲವನ್ನು ಇದನ್ನು ನಿಮಗೆ ಸರಿಯಾದ ಸಮಯಕ್ಕೆ ಕೊಡಲು ಆಗದೇ ಇರುವುದರಿಂದ ಹಣದ ವಿಚಾರವಾಗಿ ಅಭಾವಗಳು, ಸಮಸ್ಯೆಗಳು ಬರಬಹುದು. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ಅಪಘಾತಗಳು, ತಾಪತ್ರಯಗಳು, ತೊಂದರೆಗಳು ಬರತಕ್ಕಂಥ ದಿನ. ಈ ದಿನ ನೀವು ದೂರದ ಪ್ರಯಾಣವನ್ನು ಮಾಡುವುದಾಗಿದ್ದಲ್ಲಿ ಆ ಪ್ರಯಾಣವನ್ನು ಮುಂದೂಡುವುದು ಉತ್ತಮ. ಇನ್ನು ರಾಜಕೀಯದ ವ್ಯಕ್ತಿಗಳಿಗೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ರಾಜಕೀಯದ ವ್ಯಕ್ತಿಯಲ್ಲಿ ಹಿನ್ನಡೆಯಾಗತಕ್ಕಂಥ ದಿನ. ನೀವು ಮಾಡಿದಂಥ ತಪ್ಪಿನಿಂದಾಗಿ ರಾಜಕೀಯ ಕ್ಷೇತ್ರದಲ್ಲಿ ಹಿನ್ನಡೆಯಾಗಬಹುದು. ಆದಷ್ಟು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳಿಗೆ ನಿಮ್ಮ ಮಧ್ಯೆ ಯಾವುದೇ ವಿಪತ್ತುಗಳಿಲ್ಲದೆ ಈ ದಿನ ಸುಖವನ್ನು ಹಾಗೂ ಒಳ್ಳೆಯ ರೀತಿಯಾದಂಥ ಸಮಯವನ್ನು ಕಳೆಯುವಂಥ ಯೋಗ ಪ್ರೇಮಿಗಳಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಜಾತಕದ ಕೆಲವು ದೋಷಗಳಿಂದಾಗಿ ಕನ್ಯಾ ರಾಶಿಯವರಿಗೆ ವಿವಾಹದ ಯೋಗ ಭಾಗ್ಯಗಳು ಕೂಡಿ ಬರದೇ ಇರುವುದರಿಂದ ಸ್ವಲ್ಪ ದುಃಖ ಉಂಟಾಗಲಿದೆ. ಒಳ್ಳೆಯ ರೀತಿಯಾದಂಥ ಒಂದು ಪರಿಹಾರವನ್ನು ಮಾಡಿಕೊಂಡು ವಿವಾಹದ ವಿಚಾರವಾಗಿ ಚಿಂತನೆ ಮಾಡುವುದು ಉತ್ತಮ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೀಡೆಯಲ್ಲಿ ಭಾಗವಹಿಸುವವರು ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾಕೆಂದರೆ ಈ ದಿನ ಕ್ರೀಡಾ ವಿಚಾರವಾಗಿ ನಿಮಗೆ ನಾನಾ ವಿಧವಾದಂತಹ ಅನಾರೋಗ್ಯಗಳು ಬರಬಹುದು ಅಥವಾ ಕ್ರೀಡೆಯಲ್ಲಿ ತೊಡಗಿಕೊಳ್ಳುವಾಗ ಬಿದ್ದು ಪೆಟ್ಟಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ.
ಇನ್ನು ಕನ್ಯಾ ರಾಶಿಯವರ ಗ್ರಹದಲ್ಲಿ ಇದನ್ನ ಶುಭ ಕಾರ್ಯಗಳ ಬಗ್ಗೆ ಚಿಂತನೆ ನಡೆಯುವಾಗ ಯಾವುದಾದ್ರೂ ಮನಸ್ತಾಪಗಳು ಬರಬಹುದು. ಗ್ರಹದಲ್ಲಿ ಅಶಾಂತಿ ಉಂಟಾಗತಕ್ಕಂಥ ದಿನ, ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕನ್ಯಾ ರಾಶಿಯವರ ಈ ದಿನದ ಶುಭ ಸಂಖ್ಯೆ 9, ಶುಭ ಬಣ್ಣ ಕಂದು ಬಣ್ಣ. ಇನ್ನು ಕನ್ಯಾ ರಾಶಿಯವರ ಈ ದಿನದ ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನ ನಿಮಗೆ ಬರುವಂತಹ ಎಲ್ಲ ಗ್ರಹಚಾರಗಳು, ಆಪತ್ತುಗಳು, ಅನಾರೋಗ್ಯಗಳು, ತಾಪತ್ರಯಗಳ ನಿವಾರಣೆಗಾಗಿ ನೀವು ಕೆಂಪು ಕಡಲೆ ಮತ್ತು ಎಳ್ಳೆಣ್ಣೆಯನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಕಾರ್ಯಗಳ ಸಿದ್ಧಿಗಾಗಿ ಈ ದಿನ ದುರ್ಗೆಯ ಆರಾಧನೆಯನ್ನು ಮಾಡಿಕೊಳ್ಳಿ. ದುರ್ಗಾದೇವಿಯ ಪ್ರೀತ್ಯರ್ಥವಾಗಿ ಕುಂಕುಮಾರ್ಚನೆ, ಪುಷ್ಪಾರ್ಚನೆಗಳನ್ನು ಮಾಡಿಸಿಕೊಂಡು ತಾಯಿಯ ಆರಾಧನೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ತುಲಾ ರಾಶಿ. ತುಲಾ ರಾಶಿಯವರಿಗೆ ಇಂದಿನ ಮನೆಯ ವಾತಾವರಣವು ನಿಮ್ಮ ಅಧ್ಯಯನಕ್ಕೆ ತೊಂದರೆ ಕೊಡಬಹುದು. ದಾಯಾದಿಗಳು ನಿಮ್ಮ ಮೇಲೆ ಅಪವಾದವನ್ನು ಮಾಡಬಹುದು. ಕಾರ್ಯದಲ್ಲಿ ಜಯವಿದ್ದರೂ ಆರ್ಥಿಕ ನಷ್ಟವು ಉಂಟಾಗುವಂಥ ದಿನ. ಹಿತಶತ್ರುಗಳ ಕಾರಣದಿಂದ ಇಂದಿನ ವ್ಯವಹಾರವು ಹಿಂದೆ ಸಾಗಲಿದೆ. ತಪ್ಪಿನಿಂದಾಗಿ ಹಿರಿಯರ ಕಂಗೆಣ್ಣಿಗೆ ಗುರಿಯಾಗಲಿದ್ದೀರಿ. ತಂದೆಯ ಜೊತೆ ನಿಮ್ಮ ಭವಿಷ್ಯದ ಚಿಂತನೆಯನ್ನು ಮಾಡಲಿದ್ದೀರಿ. ಇಂದಿನ ಶುಭ ವಾರ್ತೆಯು ನಿಮ್ಮ ಕಾರ್ಯಕ್ಕೆ ಉತ್ಸಾಹವನ್ನು ಕೊಡಲಿದೆ. ಖಾಸಗಿ ಸಂಸ್ಥೆಯು ನಿಮಗೆ ಜವಾಬ್ದಾರಿಯು ಸ್ಥಾನವನ್ನು ಕೊಡಲಿದೆ. ಬಂಧುಗಳ ಮಾತಿನಿಂದ ಬೇಸರಗೊಳ್ಳಲಿದ್ದೀರಿ. ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ತುಲಾರಾಶಿಯವರ ಈ ದಿನದ ನಿಮ್ಮ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು, ಆರ್ಥಿಕವಾಗಿ ಹಿನ್ನಡೆಯಾಗಲಿದೆ. ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರವು ಹಣ್ಣಿನ ವ್ಯಾಪಾರ, ತರಕಾರಿಗಳ ವ್ಯಾಪಾರ ಅಥವಾ ಇಂತಹ ಒಂದು ವ್ಯಾಪಾರಗಳಲ್ಲಿ ನೀವು ದಳ್ಳಾಳಿಗಳಾಗಿದ್ದಲ್ಲಿ ದೊಡ್ಡ ರೀತಿಯಾದಂಥ ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ. ಅದಲ್ಲದೆ ಫುಡ್ ಅಂದರೆ ಆಹಾರದ ವಿಚಾರವಾಗಿ ಅಥವಾ ಹೋಟೆಲ್ ಉದ್ಯಮ, ಇಂತಹ ವ್ಯಾಪಾರಗಳಲ್ಲಿ ಹೆಚ್ಚಿನ ಲಾಭ ಉಂಟಾಗುವಂಥ ದಿನ. ಇನ್ನು ವ್ಯಾಪಾರದ ಕ್ಷೇತ್ರದ ಬಗ್ಗೆ ನಿರ್ಲಕ್ಷ್ಯ ಮಾಡದೆ ಹಣದ ವಿಚಾರವಾಗಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡುವಂಥ ದಿನ. ಹಾಗೆಂದ ಮಾತ್ರಕ್ಕೆ ದೊಡ್ಡದಾಗದೇ ಇರಬಹುದು. ನೀವು ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಂಡು ಸರಿಯಾದ ಔಷಧವನ್ನು ತೆಗೆದುಕೊಂಡಲ್ಲಿ ಅನಾರೋಗ್ಯವು ನಿವಾರಣೆಯಾಗಲಿದೆ. ಇನ್ನು ದಾಂಪತ್ಯ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರ ದಾಂಪತ್ಯ ಜೀವನ ಸುಖಮಯವಾಗಿರಲಿದ್ದು ಅನ್ಯೋನ್ಯತೆಯನ್ನು ಕಾಣಲಿದ್ದೀರಿ. ಪತಿ ಪತ್ನಿಯರು ಇದನ್ನ ಹೆಚ್ಚಿನ ಸಮಯವನ್ನು ಒಟ್ಟಿಗೆ ಕಳೆಯಲಿದ್ದೀರಿ. ಒಂದು ದೂರದ ಊರಿನ ಪ್ರಯಾಣ ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೈಯರ್ ಸ್ಟಡೀಸ್ ಮಾಡತಕ್ಕಂಥವರು, ಇಂಜಿನಿಯರಿಂಗ್ ಕಲಿತಕ್ಕಂಥವರು ಅಥವಾ ಡಾಕ್ಟರ್ ಕಲಿತಾ ಇರುವಂಥವರು ವಿದ್ಯೆಯಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿಮಗೆ ಮನಸ್ಸು ಸ್ವಲ್ಪ ಚಂಚಲವಾಗುವುದರಿಂದ ಹೈಯರ್ ಸ್ಟಡೀಸ್ ಮಾಡತಕ್ಕಂಥವರಿಗೆ ಹಿನ್ನಡೆಯಾಗತಕ್ಕಂಥ ದಿನ. ವಿದ್ಯೆಯಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಸಮಯದ ಪ್ರಜ್ಞೆ ಅತಿ ಅವಶ್ಯಕ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯ ಸ್ತ್ರೀಯರಿಗೆ ಈ ದಿನ ಮನಸ್ಸು ಗೊಂದಲಮಯವಾಗಿರುವಂಥ ದಿನ. ಈ ದಿನ ಹಣವನ್ನು ನೀವು ಕಳೆದುಕೊಳ್ಳಲಿದ್ದೀರಿ. ಯಾರಾದರೂ ನಿಮ್ಮನ್ನು ಹಣದ ವಿಚಾರವಾಗಿ ಯಾಮಾರಿಸಬಹುದು. ನೀವು ಇದನ್ನ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರತಕ್ಕಂತಹ ಸ್ತ್ರೀಯರಾಗಿದ್ದಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಹಣವು ನಷ್ಟವಾಗಿ ಹೋಗಬಹುದು. ನಿಮಗೆ ಅದರಿಂದಾಗಿ ಒಂದು ಕಿರಿಕಿರಿ ಗೊಂದಲಗಳು, ಮೇಲಿನ ಅಧಿಕಾರಿಗಳಿಂದ ನಿಮಗೆ ದೊಡ್ಡ ದಂಡನೆಗೊಳಗಾಗುವಂಥ ಒಂದು ಸ್ಥಿತಿ ಬರಲಿದೆ. ಸ್ತ್ರೀಯರು ಜಾಗರೂಕತೆಯನ್ನು ಮಾಡಿಕೊಳ್ಳಿ ಮತ್ತು ಆಭರಣಗಳ ಕಡೆಗೆ ಹೆಚ್ಚಿನ ಜಾಗರೂಕತೆ ಮುಖ್ಯ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ದೊಡ್ಡ ಲಾಭ ಉಂಟಾಗುವಂಥ ದಿನ. ಕೃಷಿಯಲ್ಲಿ ನೀವು ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಲಿದ್ದೀರಿ. ದೊಡ್ಡದಾದಂತಹ ಒಂದು ಕೃಷಿಯ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಲಾಭ ಉಂಟಾಗಲಿದೆ. ಕೃಷಿಯ ಉತ್ಪನ್ನಗಳ ಮಾರಾಟದಲ್ಲೂ ಲಾಭ ಪ್ರಾಪ್ತಿಯಾಗತಕ್ಕಂಥ ದಿನ. ತುಲಾರಾಶಿಯವರಿಗೆ ಯೋಗ ಭಾಗ್ಯಗಳು ವೃದ್ಧಿಯಾಗಲಿದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ತೆಗೆದುಕೊಂಡಂಥ ಸಾಲವನ್ನು ಕ್ಲುಪ್ತ ಸಮಯದಲ್ಲಿ ಹಿಂತಿರುಗಿಸಿ ಮನಸ್ಸಿಗೆ ಒಂದು ಹಣಕಾಸಿನ ವಿಚಾರವಾಗಿ ಪ್ರಶಾಂತತೆಯನ್ನು ತಂದುಕೊಳ್ಳುವಂಥ ದಿನ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಅಪಘಾತಗಳು, ಅಡೆತಡೆಗಳು, ತೊಂದರೆಗಳು ಬರತಕ್ಕಂಥ ದಿನ. ನಿರ್ಲಕ್ಷ್ಯ ಮಾಡದೆ ತುಲಾರಾಶಿಯವರು ಪ್ರಯಾಣದ ವಿಚಾರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ತುಲಾರಾಶಿಯವರ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಜಾಗರೂಕತೆ ಮುಖ್ಯ. ಇದನ್ನು ರಾಜಕೀಯದ ವಿಚಾರದಲ್ಲಿ ನಿಮಗೆ ದೊಡ್ಡ ರೀತಿಯಾದಂಥ ಹಿನ್ನಡೆಯಾಗಲಿದೆ. ನಿಮ್ಮ ಸ್ಥಾನಮಾನಗಳಲ್ಲೂ ಹಿನ್ನಡೆ ಬರಲಿದೆ. ಜಾಗರೂಕತೆ ಮಾಡಿಕೊಳ್ಳಿ. ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳು ಇದನ್ನು ಸುಖ ಜೀವನವನ್ನು ಕಳೆಯಲಿದ್ದೀರಿ. ನಿಮ್ಮ ಮಧ್ಯೆ ಅನ್ಯೋನ್ಯತೆ ಉಂಟಾಗುವಂಥ ದಿನ. ಪ್ರೀತಿ ಪ್ರೇಮಗಳು ಹೆಚ್ಚಾಗುವಂಥ ದಿನ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳಲ್ಲಿ ಹಿನ್ನಡೆಯಾಗಲಿದೆ. ಒಳ್ಳೆಯ ರೀತಿಯಾದಂಥ ನೆಂಟಸ್ತಿಕೆಗಳು ಬರದೇ ಇರುವುದರಿಂದ ವಿವಾಹ ಕ್ಷೇತ್ರದಲ್ಲಿ ಹಿನ್ನಡೆಯಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ.
ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೀಡೆಯಲ್ಲಿ ತೊಡಗಿಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಂಡು ಕ್ರೀಡೆಯಲ್ಲಿ ತೊಡಗಿಕೊಳ್ಳುವುದು ಉತ್ತಮ. ಇನ್ನು ಗೃಹದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರದಲ್ಲಿದೆ. ಹಣದ ವಿಚಾರವಾಗಿ ಬರಬಹುದು, ಆಸ್ತಿಯ ವಿಚಾರವಾಗಿ ಗೃಹದಲ್ಲಿ ಯಾವುದಾದರೊಂದು ಸಣ್ಣ ಪುಟ್ಟ ಸಮಸ್ಯೆಗಳು, ಮನಸ್ತಾಪಗಳೆಲ್ಲ ಬರತಕ್ಕಂಥ ದಿನ. ತುಲಾರಾಶಿಯವರು ಆದಷ್ಟಾಗಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಈ ದಿನದ ತುಲಾರಾಶಿಯವರ ಶುಭ ಸಂಖ್ಯೆ 1, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ತುಲಾರಾಶಿಯವರ ಈ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ತುಲಾರಾಶಿಯವರಿಗೆ ಈ ದಿನ ಬರುವಂತಹ ಗ್ರಾಚಾರಗಳು, ಆಪತ್ತುಗಳು, ತಾಪತ್ರಯಗಳ ನಿವಾರಣೆಗಾಗಿ ನೀವು ಹಾಲು ಮತ್ತು ಮೊಸರನ್ನು ದಾನ ಮಾಡಿಕೊಳ್ಳಿ. ಸಾಧ್ಯವಿದ್ದಲ್ಲಿ ಬಡವರಿಗೆ ಕೆಂಪು ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿಕೊಳ್ಳುವುದು ಉತ್ತಮ. ಮತ್ತು ಈ ದಿನದ ಮನಸ್ಸಿನ ಅಭೀಷ್ಟಗಳ ಸಿದ್ಧಿಗಾಗಿ ಅಶ್ವತ್ಥ ಗಿಡಕ್ಕೆ 21 ಪ್ರದಕ್ಷಿಣೆ ಮತ್ತು ಶಿವದೇವರಿಗೆ ರುದ್ರಾಭಿಷೇಕ ಮತ್ತು ಬಿಲ್ವಾರ್ಚನೆಗಳನ್ನು ಮಾಡಿಸಿಕೊಳ್ಳಿ. ಸಾಧ್ಯವಿದ್ದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಪಠಿಸಿಕೊಳ್ಳುವುದು ಉತ್ತಮ. ಇನ್ನು ವೃಶ್ಚಿಕ ರಾಶಿ, ಇಂದು ನಿಮ್ಮ ಪ್ರೀತಿಪಾತ್ರರನ್ನು ಭೇಟಿ ಮಾಡಲಿದ್ದೀರಿ. ಶುಭ ಕಾರ್ಯದಲ್ಲಿ ನಿಮಗೆ ಹೆಚ್ಚು ಆಸಕ್ತಿಯು ಉಂಟಾಗುವಂಥ ದಿನ. ಆಸ್ತಿಯ ಮಾರಾಟದಿಂದ ನಿಮಗೆ ಹೆಚ್ಚಿನ ಲಾಭವು ಪ್ರಾಪ್ತಿಯಾಗಲಿದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ನಿಮ್ಮ ಅಸ್ತಿತ್ವವು ಹೆಚ್ಚಾಗಿ ತೋರಲಿದೆ. ಹಣವನ್ನು ಸಾಮಾಜಿಕ ಕಾರ್ಯಗಳಿಗೆ ಬಳಸಲು ಸಿದ್ಧರಾಗಲಿದ್ದೀರಿ. ತಪ್ಪನ್ನು ನೀವು ಒಪ್ಪಿಕೊಳ್ಳಲಾರದೇ ಇರುವಂಥ ದಿನ. ಸಹೋದರರ ನಡುವೆ ವಾಗ್ವಾದವೂ ಆಗುವಂಥ ದಿನ. ಇಂದಿನ ನಿಮ್ಮ ವ್ಯವಹಾರವು ಎಚ್ಚರಿಕೆಯಿಂದ ಇರುವುದು ಉತ್ತಮ. ಕೆಲವೊಮ್ಮೆ ನಿಮ್ಮ ಮಾತುಗಳೇ ನಿಮಗೆ ಮುಳುವಾಗಬಹುದು. ನೇರ ನುಡಿಯಿಂದ ಇನ್ನೊಬ್ಬರಿಗೆ ನೋವನ್ನು ಕೊಡಲಿದ್ದೀರಿ. ಸುಖವು ಹೇಗಾದರೂ ನಿಮ್ಮನ್ನು ಅರಸಿ ಬರಬಹುದು. ಆದರೆ ಜಾಗರೂಕತೆ ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ವೃಶ್ಚಿಕ ರಾಶಿಯವರ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ಸ್ಥಾನಮಾನಗಳು ಹಾಗೂ ಯಶಸ್ಸು ಮತ್ತು ಕೀರ್ತಿಗಳು ನಿಮಗೆ ಉದ್ಯೋಗದಲ್ಲಿ ಪ್ರಾಪ್ತಿಯಾಗಲಿದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ಕ್ಷೇತ್ರದಲ್ಲಿ ಮಾರಾಟದಿಂದಾಗಿ ಲಾಭಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ನೀವು ಮಾಡುವಂತಹ ವ್ಯಾಪಾರ ಕಬ್ಬಿಣದ ವ್ಯಾಪಾರ, ಹೊಯ್ಗೆಯ ವ್ಯಾಪಾರ, ಮರಳಿನ ವ್ಯಾಪಾರ, ಕಬ್ಬಿಣದ ವ್ಯಾಪಾರವಾಗಿದ್ದಲ್ಲಿ ಅಧಿಕ ಲಾಭಗಳನ್ನು ಪಡೆಯಲಿದ್ದೀರಿ. ವ್ಯಾಪಾರ ಕ್ಷೇತ್ರದಲ್ಲಿ ಬಂದಂಥ ಲಾಭವನ್ನು ಹೂಡಿಕೆ ಮಾಡುವಂಥ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ದೊಡ್ಡದಾದಂಥ ಅನಾರೋಗ್ಯಗಳಿಲ್ಲದೆ ಹಿಂದೆ ಇದ್ದಂಥ ಅನಾರೋಗ್ಯಗಳು ನಿವಾರಣೆಯಾಗಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ದಾಂಪತ್ಯ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ದಾಂಪತ್ಯ ಜೀವನವು ಅನ್ಯೋನ್ಯಮಯ ಪ್ರೀತಿ ವಿಶ್ವಾಸಗಳಿಂದ ಕೂಡಿರಲಿದೆ. ಪತಿ ಪತ್ನಿಯರು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳತಕ್ಕಂಥ ದಿನ. ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಮನಸ್ತಾಪಗಳು ಬಂದರೆ ಅದನ್ನು ಪರಿಹಾರ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಉತ್ತಮ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಮಕ್ಕಳು ಮುಖ್ಯವಾಗಿ ವಿದ್ಯೆಯಲ್ಲಿ ತೊಡಗಿಕೊಳ್ಳದೆ ಸಮಯವನ್ನು ವ್ಯರ್ಥ ಮಾಡಲಿದ್ದೀರಿ. ಮಕ್ಕಳ ಬಗ್ಗೆ ಪೋಷಕರು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಅವರನ್ನು ವಿದ್ಯೆಯಲ್ಲಿ ತೊಡಗಿಕೊಳ್ಳಲು ಪ್ರಯತ್ನಿಸುವುದು ಉತ್ತಮ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯ ಸ್ತ್ರೀಯರು ಈ ದಿನ ದೊಡ್ಡದಾದಂಥ ನಷ್ಟವನ್ನು ಹೊಂದುವಂಥ ದಿನ. ಯಾರಿಗೂ ದುಡ್ಡನ್ನು ಕೊಡಬೇಡಿ ಮತ್ತು ನಿಮಗೆ ಆ ಕೊಟ್ಟಂಥ ದುಡ್ಡು ಪುನಃ ನಿಮ್ಮ ಕೈ ಸೇರದೇ ಇರಬಹುದು. ಮತ್ತು ಸ್ತ್ರೀಯರು ಈ ದಿನ ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು ನಿಮ್ಮನ್ನು ಕಾಡಬಹುದು. ರಕ್ತ ಸಂಬಂಧವಾದಂಥ ಅನಾರೋಗ್ಯಗಳು ನಿಮ್ಮನ್ನು ಬಾಧಿಸಬಹುದು. ಸ್ತ್ರೀಯರು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವೃಶ್ಚಿಕ ರಾಶಿಯವರ ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳೆದಂಥ ಬೆಳೆಗಳು ಹೆಚ್ಚಿನ ಲಾಭಗಳನ್ನು ತಂದುಕೊಡದೇ ಇರತಕ್ಕಂಥ ದಿನ. ಕೃಷಿಯಲ್ಲಿ ಸ್ವಲ್ಪ ಮಟ್ಟಿನ ನಷ್ಟಗಳು ನಿಮ್ಮನ್ನು ಕಾಡಬಹುದು. ಹಿರಿಯರಿಂದ ಮಾರ್ಗಸೂಚಿ ಮತ್ತು ಅವರ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳುವುದು ಉತ್ತಮ. ಮತ್ತು ಕೃಷಿಯಲ್ಲಿ ಈ ದಿನ ಯಾವುದೇ ರೀತಿಯಲ್ಲೂ ನೀವು ಹೂಡಿಕೆ ಮಾಡುವುದು ಬೇಡ. ಕೃಷಿಯ ಉತ್ಪನ್ನಗಳ ಮಾರಾಟವನ್ನು ದೊಡ್ಡ ರೀತಿಯಲ್ಲಿ ಮಾಡದೇ ಇರುವುದು ಉತ್ತಮ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಯಕ್ಕೆ ಸರಿಯಾಗಿ ಹಣವು ನಿಮಗೆ ಕೈ ಕೊಡಲಿದೆ. ಬರಲು ಬಾಕಿ ಇರುವಂಥ ಹಣವು ಬರದೇ ಇರುವುದರಿಂದ ಸರಿಯಾದಂತಹ ನೌಕರರಿಗೆ ನಿಮಗೆ ಹಣವು ಹಿಂತಿರುಗಿಸಲಾಗದೇ ಇರಬಹುದು. ಅವರಿಗೆ ಸಂಬಳ ಕೊಡಲಾಗದಂಥ ಒಂದು ಸ್ಥಿತಿಗೆ ಬರಲಿದ್ದೀರಿ. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ನಿಮ್ಮ ವಾಹನವು ಕೆಟ್ಟು ಹೋಗಿ ಅಥವಾ ಯಾವುದಾದ್ರೂ ಒಂದು ಸಮಸ್ಯೆಯಿಂದಾಗಿ ನಿಮ್ಮ ಸಮಯವು ಈ ದಿನ ವ್ಯರ್ಥವಾಗಲಿದೆ. ಪ್ರಯಾಣದ ಬಗ್ಗೆ ಜಾಗರೂಕತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ರಾಜಕೀಯದ ವ್ಯಕ್ತಿಗಳಿಗೆ ವೃಶ್ಚಿಕ ರಾಶಿಯವರಿಗೆ ಯೋಗ ಭಾಗ್ಯಗಳಲ್ಲಿ ಹಿನ್ನಡೆಯಾಗಲಿದೆ. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನಗಳು ಅಷ್ಟು ದೊಡ್ಡ ಮಟ್ಟಿಗೆ ನಿಮಗೆ ಯಶಸ್ಸನ್ನು ತಂದುಕೊಡದೇ ಇರಬಹುದು. ರಾಜಕೀಯದ ವ್ಯಕ್ತಿಗಳು ಜಾಗರೂಕತೆಯನ್ನು ಮಾಡಿಕೊಂಡು ದೇವರ ಸ್ಮರಣೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯ ಪ್ರೇಮಿಗಳು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿಮ್ಮ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯಗಳು ಸಮಾಜದಲ್ಲಿ ಬರಬಹುದು. ಪ್ರೇಮಿಗಳು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ.
ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರಿಗೆ ವಿವಾಹದ ವಿಚಾರವಾಗಿ ಒಳ್ಳೆಯ ನೆಂಟಸ್ತಿಗೆಗಳು ಕೂಡಿ ಬರುವಂಥ ದಿನ. ಆದರೆ ಆ ನೆಂಟಸ್ತಿಗೆಗಳಿಂದ ಯಾವುದೇ ರೀತಿಯಾದಂಥ ಮನಸ್ಸಿಗೆ ಒಂದು ಸಣ್ಣ ಪುಟ್ಟ ನೋವುಗಳು ಬರಬಹುದು, ಅಥವಾ ಜಾತಕದ ವಿಚಾರವಾಗಿ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ಒಂದು ಕಿರಿಕಿರಿ ಉಂಟಾಗಬಹುದು. ಜಾತಕದಲ್ಲಿರತಕ್ಕಂಥ ದೋಷಗಳಿಂದಾಗಿ ಸ್ವಲ್ಪ ಸಮಸ್ಯೆಗಳು ಬರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳಲ್ಲಿ ಹಿನ್ನಡೆಯಾಗಲಿದೆ. ಕೃಷಿಯಲ್ಲಿ ನೀವು ಹೂಡಿಕೆ ಮಾಡಲು ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಕ್ರೀಡಾ ವಿಚಾರವಾಗಿ ಮುಖ್ಯವಾಗಿ ಜಾಗರೂಕತೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಕಂದು ಬಣ್ಣ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ನಿಮ್ಮ ಬರತಕ್ಕಂಥ ಗ್ರಹಚಾರಗಳ ಪರಿಹಾರಕ್ಕಾಗಿ ನೀವು ಬಾಳೆಹಣ್ಣು ಮತ್ತು ತರಕಾರಿಗಳನ್ನು ಹಾಗೂ ಫ್ರೂಟ್ಸ್ಗಳನ್ನು, ಹಣ್ಣು ಹಂಪಲುಗಳನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳುವುದು ಉತ್ತಮ. ಮತ್ತು ವೃಶ್ಚಿಕ ರಾಶಿಯವರ ಮನಸ್ಸಿನ ಅಭೀಷ್ಟಗಳ ಸಿದ್ಧಿಗಾಗಿ ವಿಷ್ಣು ದೇವರ ಆರಾಧನೆ ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ, ಶ್ರೀಕೃಷ್ಣ ದೇವರ ಅಷ್ಟೋತ್ತರಗಳನ್ನು ಪಾರಾಯಣ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಧನುಸ್ಸು ರಾಶಿ, ಎಲ್ಲ ರೀತಿಯಿಂದಲೂ ಅನುಕೂಲವಾಗಲಿ ಎಂಬ ಮನೋಭಾವವು ಇರಲಿದೆ. ಹಿತಶತ್ರುಗಳ ತೊಂದರೆಯು ನಡುವೆಯೂ ನಿಮ್ಮ ಅಭಿವೃದ್ಧಿಯೂ ಆಗಲಿದೆ. ಇದರಿಂದ ನಿಮ್ಮ ಕೆಲವು ಶತ್ರುಗಳು ನಾಶವಾಗಬಹುದು. ನಿಮ್ಮದೇ ಶ್ರಮದಿಂದ ಭೂಲಾಭವನ್ನು ಮಾಡಿಕೊಳ್ಳಲಿದ್ದೀರಿ. ನಿಮಗೆ ಸಲ್ಲದ ಮಾತುಗಳನ್ನು ಕೇಳಬೇಕಾಗಿ ಬರಬಹುದು. ಬಹಳ ದಿನಗಳ ಅನಂತರ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳ ಬಗ್ಗೆ ಚಿಂತನೆ ನಡೆಯಲಿದೆ. ಆಸಕ್ತಿಯೂ ಹೆಚ್ಚಾಗಲಿದೆ. ಸಣ್ಣ ವಿಚಾರಕ್ಕೆ ನೀವು ಕೋಪಗೊಂಡು ಮನಸ್ಸನ್ನು ಹಾಳು ಮಾಡಿಕೊಳ್ಳಲಿದ್ದೀರಿ. ಇನ್ನೊಬ್ಬರನ್ನು ನಿಂದಿಸುವ ಮಾತು ವಿವಾದಕ್ಕೆ ಗುರಿಯಾಗಬಹುದು. ಇಂದಿನ ನಿಮ್ಮ ನಿರೀಕ್ಷೆಯು ಪೂರ್ಣವಾಗಿ ಸಾಕಾರಗೊಳ್ಳಲೇ ಇರಬಹುದು. ವಾಹನ ಖರೀದಿಗೆ ಆಪ್ತರ ಸಲಹೆಯನ್ನು ಪಡೆದುಕೊಳ್ಳುವುದು ಉತ್ತಮ. ಇನ್ನು ಧನುಸ್ಸು ರಾಶಿಯವರ ಈ ದಿನದ ನಿಮ್ಮ ಉದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಸಣ್ಣ ಪುಟ್ಟ ಮನಸ್ತಾಪಗಳಿಂದಾಗಿ ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಒಂದು ಸ್ಥಿತಿ ಬರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಹನಗಳ ವ್ಯಾಪಾರ, ಕಬ್ಬಿಣದ ವ್ಯಾಪಾರ ಅಥವಾ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡತಕ್ಕಂಥವರು ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆಯಾಗಬಹುದು. ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನುಸ್ಸು ರಾಶಿಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ನಿಮ್ಮನ್ನು ಕಾಡಬಹುದು. ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡದೆ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ ಮತ್ತು ಆಹಾರವನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳುವುದು ಉತ್ತಮ. ಇನ್ನು ದಾಂಪತ್ಯ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತಿ ಪತ್ನಿಯರ ಬಗ್ಗೆ ಸಣ್ಣ ಪುಟ್ಟ ಒಂದು ಮಾತುಗಳು ಬರಬಹುದು. ನಿಮ್ಮ ಬಗ್ಗೆ ನಿಮ್ಮ ಇಬ್ಬರ ಮಧ್ಯೆ ಪತಿ ಪತ್ನಿಯರ ನಡುವೆ ಸಣ್ಣ ಪುಟ್ಟ ಮಾತಿನ ಚಕಮಕಿ ನಡೆದು ನೀವು ದೂರ ಆಗುವಂಥ ಒಂದು ಸ್ಥಿತಿಗೆ ಬರಲಿದ್ದೀರಿ. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಮನಸ್ಸು ಗೊಂದಲಮಯವಾಗಿರುವುದರಿಂದ ಓದಿದಂತಹ ಸಮಯವೂ ವ್ಯರ್ಥವಾಗಬಹುದು. ಓದಿದಂತಹ ಪಾಠಗಳು ನಿಮಗೆ ನಷ್ಟವನ್ನು ಸೂಚಿಸಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಮುಖ್ಯವಾಗಿ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನುಸ್ಸು ರಾಶಿಯ ಸ್ತ್ರೀಯರಿಗೆ ಈ ದಿನ ನಿಮ್ಮ ಒಟ್ಟಿಗೆ ಇರತಕ್ಕಂಥವರಿಗೆ ಅವರೊಂದಿಗೆ ಮನಸ್ತಾಪಗಳು ಬರತಕ್ಕಂಥ ದಿನ. ಹಣದ ವಿಚಾರವಾಗಿ ಸ್ತ್ರೀಯರು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾರಾದರೂ ನಿಮ್ಮನ್ನು ಹಣದ ವಿಚಾರವಾಗಿ ಮೋಸ ಮಾಡಬಹುದು. ಸ್ತ್ರೀಯರು ಎಚ್ಚೆತ್ತುಕೊಳ್ಳುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನುಸ್ಸು ರಾಶಿಯವರಿಗೆ ಕೃಷಿಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ಬೆಳೆದಂಥ ಬೆಳೆಗಳಿಗೆ 1ಕ್ಕೆ 2 ಪಾಲು ಕೃಷಿಯಲ್ಲಿ ಲಾಭಗಳು ಪ್ರಾಪ್ತಿಯಾಗಲಿದೆ. ಕೃಷಿಯ ಉತ್ಪನ್ನಗಳ ಮಾರಾಟದಲ್ಲಿ ಲಾಭವನ್ನು ಪಡೆದುಕೊಳ್ಳುವಂಥ ದಿನ. ಕೃಷಿಯವರಿಗೆ ಮಾನಸಿಕವಾಗಿ ನೆಮ್ಮದಿಯು ಪ್ರಾಪ್ತಿಯಾಗುವಂಥ ದಿನ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಯಾರಿಗೂ ಸಾಲವನ್ನು ನೀಡಬೇಡಿ. ಅದಲ್ಲದೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಬರಲು ಬಾಕಿ ಇರುವಂಥ ಹಣವು ಬರದೇ ಇರುವುದರಿಂದ ಸ್ವಲ್ಪ ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನುಸ್ಸು ರಾಶಿಯವರ ಪ್ರಯಾಣದಲ್ಲಿ ಯಾವುದೇ ವಿಪತ್ತುಗಳಿಲ್ಲದೆ ಸುಖವಾದಂಥ ಪ್ರಯಾಣ ಮಾಡುವಂಥ ಯೋಗ ವಿಶೇಷವಾಗಿ ಧನುಸ್ಸು ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ಈ ದಿನದ ಧನುಸ್ಸು ರಾಶಿಯವರ ಒಂದು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳಿಗೆ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪಗಳು ಬರುವಂಥ ದಿನ. ಹಾಗಾಗಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳಲ್ಲಿ ಧನುಸ್ಸು ರಾಶಿಯವರಿಗೆ ಸಮಾಜದಲ್ಲಿ ಉತ್ತಮವಾದಂಥ ಸ್ಥಾನಮಾನಗಳು ಪ್ರಾಪ್ತಿಯಾಗುವಂಥ ದಿನ. ಧನುಸ್ಸು ರಾಶಿಯವರು ರಾಜಕೀಯದಲ್ಲಿ ಒಳ್ಳೆಯ ಯೋಗಗಳನ್ನು ಪಡೆದುಕೊಳ್ಳಲಿದ್ದೀರಿ. ಮತ್ತು ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನುಸ್ಸು ರಾಶಿಯವರ ವಿವಾಹದಲ್ಲಿ ಒಳ್ಳೆಯ ಯೋಗ ಫಲಗಳು ಕೂಡಿ ಬಂದು ವಿವಾಹದ ಒಂದು ನೆಂಟಸ್ತಿಕೆಗಳು ಕೂಡಿ ಬರುವಂಥ ದಿನ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನುಸ್ಸು ರಾಶಿಯವರು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಕ್ರೀಡಾ ವಿಚಾರವಾಗಿ ಸಣ್ಣ ಪುಟ್ಟ ಒಂದು ತೊಂದರೆಗಳು ನಿಮಗೆ ಬರಬಹುದು.
ಅನಾರೋಗ್ಯಗಳು ಕ್ರೀಡಾ ವಿಚಾರವಾಗಿ ಬರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಧನುಸ್ಸು ರಾಶಿಯವರ ಈ ದಿನದ ಶುಭ ಸಂಖ್ಯೆ 3, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ಧನುಸ್ಸು ರಾಶಿಯವರ ಈ ದಿನದ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಧನುಸ್ಸು ರಾಶಿಯವರ ಈ ದಿನದ ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ ನೀವು ಗಣಪತಿ ದೇವರ ಆರಾಧನೆ, ಗಣಪತಿ ದೇವರಿಗೆ ಮೋದಕವನ್ನು ಸಮರ್ಪಣೆ ಮಾಡಿಕೊಳ್ಳಿ ಮತ್ತು ಗಣಪತಿ ದೇವರ ಮಂತ್ರಗಳನ್ನು ಪಾರಾಯಣ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಕರ ರಾಶಿ, ಸಹೋದ್ಯೋಗಿಗಳಿಂದ ಸವಾಲು ಬರಬಹುದು. ಸ್ನೇಹಿತರಿಗೆ ಸಹಾಯ ಮಾಡುವ ಸಲುವಾಗಿ ಓಡಾಟಗಳಾಗಬಹುದು. ಸಾಲದಿಂದ ವಿಮುಕ್ತಿ ಹೊಂದಲು ಆದಾಯದ ಮೂಲವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ. ಅಗತ್ಯವಾಗಬಹುದಾದ ಸ್ಥಿರ ಆಸ್ತಿಯ ಸಂಪಾದನೆಗೆ ಆಪ್ತರ ಮಾರ್ಗದರ್ಶನವನ್ನು ಪಡೆದುಕೊಳ್ಳುವುದು ಉತ್ತಮ. ಇಂದು ವಿದೇಶಕ್ಕೆ ಪ್ರಯಾಣ ಮಾಡುವ ಯೋಗಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ನಿಮ್ಮ ಪ್ರಯತ್ನಕ್ಕೆ ಫಲವು ಪ್ರಾಪ್ತಿಯಾಗುವಂಥ ದಿನ. ಇಂದು ನೀವು ತಂದೆಯವರಿಗೆ ಎದುರು ಮಾತನಾಡಿ ಅವರ ಮನಸ್ಸನ್ನು ನೋಯಿಸಲಿದ್ದೀರಿ. ಅನಂತರ ಪಶ್ಚಾತ್ತಾಪ ಪಡೆದಂಥ ದಿನ. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಕರ ರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳಿಂದ ನಿಮಗೆ ಗೊಂದಲಗಳು ಬರತಕ್ಕಂಥ, ಕಿರಿಕಿರಿಗಳು ಬರತಕ್ಕಂಥ ದಿನ. ನೀವು ಮಾಡಿದಂಥ ತಪ್ಪಿನಿಂದಾಗಿ ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ನಷ್ಟವು ಕಂಪನಿಗೆ ಆಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತುಗಳು ದೊಡ್ಡ ಲಾಭವನ್ನು ತಂದುಕೊಡುವಂಥ ದಿನ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ಕ್ಷೇತ್ರದಲ್ಲಿ ನಿರ್ಲಕ್ಷ್ಯ ಮಾಡದೆ ಹೂಡಿಕೆ ಮಾಡಿದಂಥ ಸಂಪತ್ತಿನ ಬಗ್ಗೆ ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಅನಾರೋಗ್ಯಗಳು ನಿಮ್ಮನ್ನು ಕಾಡಲಿದೆ. ಅನಾರೋಗ್ಯದ ನಿವಾರಣೆಗಾಗಿ ದೇವರ ಸ್ಮರಣೆ ಮಾಡಿಕೊಳ್ಳಿ. ಧನ್ವಂತರಿ ಮಂತ್ರವನ್ನು ಪಾರಾಯಣ ಮಾಡಿಕೊಳ್ಳಿ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯವರ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಮನಸ್ತಾಪಗಳು ಮೂಡುವಂಥ ದಿನ. ಗಂಡ ಹೆಂಡತಿಯ ಮಧ್ಯೆ ಹಣದ ವಿಚಾರವಾಗಿ ಮನಸ್ತಾಪಗಳು ಬರಲಿದೆ. ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೈಯರ್ ಸ್ಟಡೀಸ್ ಮಾಡತಕ್ಕಂಥವರು ವಿದ್ಯೆಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳಲಿದ್ದೀರಿ. ಡಾಕ್ಟರ್ ಕಲಿಯುವಂಥವರು, ವೈದ್ಯಕೀಯ ವೃತ್ತಿಯನ್ನು ಕಲಿಯತಕ್ಕಂಥವರು, ಸಾಫ್ಟ್ವೇರ್ ಇಂಜಿನಿಯರು ಅಥವಾ ಇಂತಹ ವಿದ್ಯಾಕ್ಷೇತ್ರಗಳಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರುವಂಥ ದಿನ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ಈ ದಿನ ಗೃಹದಲ್ಲಿ ನೆಮ್ಮದಿ ಇಲ್ಲದೆ ಇರುವಂಥ ದಿನ. ಗಂಡನಿಂದ ಕಿರಿಕಿರಿ ಅಥವಾ ಮನೆಯಲ್ಲಿ ಹಿರಿಯರಿಂದ ಸ್ವಲ್ಪ ಮನಸ್ತಾಪಗಳೆಲ್ಲ ಬರಬಹುದು. ಹಣದ ವಿಚಾರವಾಗಿ ನಿಮಗೆ ಅಭಾವಗಳು ಕಾಡಬಹುದು. ಹಣವು ಇಲ್ಲದೇ ಇರುವುದರಿಂದ ಸ್ತ್ರೀಯರಿಗೆ ಮನಸ್ಸು ಒಂದು ಅಚಂಚಲತೆ ಕೂಡಿ ಬರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ಲಾಭಗಳು ಉಂಟಾಗಲಿದೆ. ಹಸುಗಳನ್ನು ಸಾಕುವವರು ಲಾಭವನ್ನು ಹೊಂದಲಿದ್ದೀರಿ. ಹಸುವಿನಿಂದಾಗಿ ನಿಮಗೆ ದನಕರುಗಳಿಂದ ಹೆಚ್ಚಿನ ಲಾಭಗಳು ಉಂಟಾಗಲಿದೆ. ಅದರ ಉತ್ಪನ್ನಗಳ ಮಾರಾಟದಲ್ಲಿ ಲಾಭ ಬರಲಿದೆ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳಲ್ಲಿ ಹಿನ್ನಡೆಯಾಗಲಿದೆ. ನೀವು ಪ್ರಯಾಣ ಮಾಡುವಾಗ ಅಪಘಾತಗಳು ಬರಬಹುದು, ಅಡೆತಡೆಗಳು ಬರಬಹುದು, ವಾಹನವು ಕೆಟ್ಟು ಸಮಯವೂ ವ್ಯರ್ಥವಾಗಬಹುದು. ಮಕರ ರಾಶಿಯವರ ಪ್ರಯಾಣ ಅಸ್ಥಿರತೆಯಿಂದ ಕೂಡಿರಲಿದೆ. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಮಕರ ರಾಶಿಯ ರಾಜಕೀಯದ ವ್ಯಕ್ತಿಗಳಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ಸಮಾಜದಲ್ಲಿ ದೊಡ್ಡ ಸ್ಥಾನಮಾನಗಳನ್ನು ಪಡೆದುಕೊಳ್ಳುವಂಥ ದಿನ. ಪ್ರೇಮಿಗಳಿಗೆ ಮಕರ ರಾಶಿಯವರಿಗೆ ಮನಸ್ತಾಪಗಳು ಬರುವಂಥ ದಿನ. ಆದಷ್ಟು ಪ್ರೇಮಿಗಳು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬಂದು ವಿವಾಹದ ಯೋಗ ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗಿ ಕಂಕಣದ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡದಾದಂಥ ಸಾಧನೆಯನ್ನು ಮಾಡುವಂಥ ಯೋಗ ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ಮಕರ ರಾಶಿಯ ಕ್ರೀಡಾ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಸ್ಥಾನಮಾನಗಳು ಪ್ರಾಪ್ತಿಯಾಗಿ ನೀವು ಕ್ರೀಡಾ ವಿಚಾರದಲ್ಲಿದ್ದಂಥಲ್ಲಿ ಯೋಗ ಭಾಗ್ಯಗಳು ವೃದ್ಧಿಯಾಗುವಂಥ ದಿನ. ಇನ್ನು ಮಕರ ರಾಶಿಯ ವ್ಯಕ್ತಿಗಳಿಗೆ ಮನೆಯಲ್ಲಿ ಸ್ವಲ್ಪ ಅಶಾಂತತೆ ಉಂಟಾಗಬಹುದು. ಯಾವುದಾದರೂ ಒಂದು ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪಗಳು ಬರುವಂಥ ದಿನ. ಹಣದ ವಿಚಾರವಾಗಿ ಮತ್ತು ಆಸ್ತಿಯ ವಿಚಾರವಾಗಿ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಕರ ರಾಶಿಯವರ ಈ ದಿನದ ಶುಭ ಸಂಖ್ಯೆ 9, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ಮಕರ ರಾಶಿಯವರ ಈ ದಿನದ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಮಕರ ರಾಶಿಯವರ ಈ ದಿನದ ಎಲ್ಲ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಬಡವರಿಗೆ ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿಕೊಳ್ಳಿ. ಸಾಧ್ಯವಿದ್ದಲ್ಲಿ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಕರ ರಾಶಿಯವರ ಮನಸ್ಸಿನ ಸರ್ವ ಅಭೀಷ್ಟಗಳ ಸಿದ್ಧಿಗಾಗಿ ಶಿವದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ರುದ್ರಾಭಿಷೇಕ ಮತ್ತು ಬಿಲ್ವಾರ್ಚನೆಗಳನ್ನು ಈಶ್ವರ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳುವುದು ಉತ್ತಮ.
ಇನ್ನು ಕುಂಭ ರಾಶಿಯವರಿಗೆ ಹೆಚ್ಚಿನ ಖರ್ಚು ಮಾಡಿ ಇಂದಿನ ಕಾರ್ಯವನ್ನು ಸಾಧಿಸಿಕೊಳ್ಳಲಿದ್ದೀರಿ. ವಾಸಸ್ಥಳವನ್ನು ಬದಲಾಯಿಸಲಿದ್ದೀರಿ. ಮನಸ್ಸಿಗೆ ನಿಮ್ಮವರು ಆಡಿದ ಮಾತುಗಳು ಹಿಂಸೆಯನ್ನು ಕೊಡಬಹುದು. ತಾಯಿಯಿಂದ ನಿಮಗೆ ಲಾಭ ಉಂಟಾಗಲಿದೆ. ಇಂದಿನ ವ್ಯರ್ಥ ಓಡಾಟದಿಂದ ನಿಮಗೆ ಆಯಾಸವಾಗಲಿದೆ. ಇಷ್ಟರೊಳಗೆ ಆಗಬೇಕಾದ ಸರ್ಕಾರಿ ಕೆಲಸವು ಇನ್ನೂ ಮುಂದಕ್ಕೆ ಹೋಗುವುದರಿಂದ ಮನಸ್ಸಿನಲ್ಲಿ ದುಃಖ ಉಂಟಾಗಬಹುದು. ಬಂದ ಅವಕಾಶವನ್ನು ಬಿಟ್ಟು ಸಂಕಟಪಡಲಿದ್ದೀರಿ. ಆರ್ಥಿಕ ತೊಂದರೆಗೆ ನೀವು ಬಂಧುಗಳ ಸಹಾಯವನ್ನು ಪಡೆಯಲಿದ್ದೀರಿ. ಸಂಗಾತಿಗೆ ಸಮಯವನ್ನು ಕೊಡುವುದು ನಿಮಗೆ ಕಷ್ಟವಾಗಲಿದೆ. ವಿದ್ಯಾಭ್ಯಾಸವನ್ನು ಮುಗಿಸಿ ಉದ್ಯೋಗವನ್ನು ಪಡೆಯಲು ಇಚ್ಛಿಸುವಂಥವರಿಗೆ ಅಂತರ್ಜಾಲದಲ್ಲಿ ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗುವಂಥ ದಿನ. ಮತ್ತು ಕುಂಭರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಸ್ಥಾನಮಾನಗಳು ವೃದ್ಧಿಯಾಗುವಂಥ ದಿನ. ಮಾಡತಕ್ಕಂಥ ಉದ್ಯೋಗದಲ್ಲಿ ಯೋಗ ಭಾಗ್ಯಗಳು ವೃದ್ಧಿಯಾಗಿ ಸ್ಥಾನಮಾನಗಳನ್ನು ಪಡೆದುಕೊಂಡು ಹೆಚ್ಚಿನ ಸಂಬಳವನ್ನು ಪಡೆದುಕೊಳ್ಳಲಿದ್ದೀರಿ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ಕ್ಷೇತ್ರದಲ್ಲಿ ಯೋಗ ಭಾಗ್ಯಗಳು ವೃದ್ಧಿಯಾಗಲಿದೆ. ಮಾಡತಕ್ಕಂಥ ವ್ಯಾಪಾರ ಯಾವುದೇ ವ್ಯಾಪಾರವಾಗಿದ್ದರೂ, ಹಾಲಿನ ವ್ಯಾಪಾರ, ತುಪ್ಪದ ವ್ಯಾಪಾರ, ಆಯಿಲ್ ಉದ್ಯಮ, ಹೋಟೆಲ್ ಉದ್ಯಮ, ಯಾವುದೇ ವ್ಯಾಪಾರ ಮಾಡತಕ್ಕಂಥವರಿಗೆ ಲಾಭ ಉಂಟಾಗುವಂಥ ದಿನ. ದೇವರ ಅನುಗ್ರಹ ಈ ದಿನ ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಕುಂಭರಾಶಿಯವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಮಟ್ಟಿನ ಅನಾರೋಗ್ಯಗಳು ನಿಮ್ಮನ್ನು ಕಾಡಬಹುದು. ನಿರ್ಲಕ್ಷ್ಯ ಮಾಡದೆ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ, ಒಳ್ಳೆಯ ಔಷಧಗಳನ್ನು ತೆಗೆದುಕೊಳ್ಳುವುದರಿಂದ ಅನಾರೋಗ್ಯ ನಿವಾರಣೆಯಾಗಲಿದೆ. ಇನ್ನು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಪತಿ ಪತ್ನಿಯರ ನಡುವೆ ಕುಂಭರಾಶಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ನಿಮ್ಮ ಸಮಯವು ಈ ದಿನ ಹೆಚ್ಚಿನ ಸಮಯವನ್ನು ದಾಂಪತ್ಯ ಜೀವನಕ್ಕೆ ನೀಡಲಿದ್ದೀರಿ. ಮತ್ತು ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಮನಸ್ತಾಪಗಳು ಬರಬಹುದು. ಅದನ್ನು ನಿರ್ಲಕ್ಷ್ಯ ಮಾಡದೆ ಪರಿಹಾರ ಮಾಡಿಕೊಂಡಲ್ಲಿ ನಿಮ್ಮ ದಾಂಪತ್ಯ ಜೀವನ ಇದನ್ನ ಸುಖಮಯವಾಗಿರುವಂಥ ದಿನ. ಇನ್ನು ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ತೊಡಗಿಕೊಂಡು ದೊಡ್ಡ ಸಾಧನೆಯನ್ನು ಮಾಡಲಿದ್ದೀರಿ. ಬರೆದಂಥ ಪರೀಕ್ಷೆಗಳಲ್ಲಿ ದೊಡ್ಡ ರೀತಿಯಾದಂಥ ಅಂಕವನ್ನು ಪಡೆಯುವಂಥ ದಿನ. ನೀವು ಒಳ್ಳೆಯ ಸ್ಥಾನಮಾನಗಳನ್ನು ಪಡೆದುಕೊಳ್ಳಲಿದ್ದೀರಿ. ವಿದ್ಯಾ ವಿಚಾರವಾಗಿ ನಿಮ್ಮ ಪೋಷಕರು ನಿಮ್ಮನ್ನು ಇದನ್ನು ಸಂತೋಷಪಡಿಸುವಂಥ ದಿನ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯ ಸ್ತ್ರೀಯರು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿಮ್ಮ ದೇಹದಲ್ಲಿ ಅನಾರೋಗ್ಯಗಳು ನಿಮ್ಮನ್ನು ಬಾಧಿಸಲಿದೆ. ಜ್ವರ, ಕಫ, ಶೀತದಂಥ ಅನಾರೋಗ್ಯಗಳು ಸ್ತ್ರೀಯರನ್ನು ಈ ದಿನ ಹೆಚ್ಚಾಗಿ ಕಾಡಲಿದೆ. ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ, ಔಷಧಗಳನ್ನು ತೆಗೆದುಕೊಳ್ಳಿ. ಅದಲ್ಲದೆ ಗೃಹದಲ್ಲಿ ನಿಮಗೆ ಮನಸ್ತಾಪಗಳು ಬರಬಹುದು. ಸ್ತ್ರೀಯರು ಎಚ್ಚೆತ್ತುಕೊಳ್ಳುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬಂದು ಕೃಷಿಯ ವಿಚಾರದಲ್ಲಿ, ಕೃಷಿಯ ಉತ್ಪನ್ನಗಳ ಮಾರಾಟದಲ್ಲೂ ಯೋಗ ಭಾಗ್ಯಗಳು ವೃದ್ಧಿಯಾಗುವಂಥ ದಿನ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಹಣವು ನಿಮಗೆ ಈ ದಿನ ಕೂಡಿ ಬರಲಿದೆ. ನೀವು ಹಿಂದೆ ಸಾಲವನ್ನು ಕೊಟ್ಟದ್ದಿದ್ದಲ್ಲಿ ಕೊಟ್ಟಂಥ ಸಾಲವು ಮರುಕಳಿಸಿ ಹಣವು ನಿಮ್ಮ ಕೈ ಸೇರುವಂಥ ದಿನ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಿನ ಯಾವುದೇ ಪ್ರಯಾಣದಲ್ಲಿ ತೊಂದರೆಗಳಿಲ್ಲದೆ ಸುಖ ಪ್ರಯಾಣವನ್ನು ಮಾಡಲಿದ್ದೀರಿ. ಹೊರಗಿನ ದೇಶದ ಪ್ರಯಾಣ ಮಾಡುವಂತಹ ಯೋಗ ಭಾಗ್ಯಗಳು ಈ ದಿನ ಕುಂಭರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ರಾಜಕೀಯದ ವ್ಯಕ್ತಿಗಳಿಗೆ ಸ್ವಲ್ಪ ಮನಸ್ಸಿಗೆ ಅಶಾಂತತೆ ಉಂಟಾಗುವಂಥ ದಿನ, ತಾಪತ್ರಯಗಳು ಬರತಕ್ಕಂಥ ದಿನ ಮತ್ತು ನಿಮ್ಮ ಸ್ಥಾನಮಾನಗಳಲ್ಲಿ ಹಿನ್ನಡೆಯಾಗಬಹುದು. ರಾಜಕೀಯದ ವ್ಯಕ್ತಿಗಳು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯ ಪ್ರೇಮಿಗಳು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಬೇಕಾದಂಥ ದಿನ. ಸಣ್ಣ ಮಾತಿಗೂ ನಿಮಗೆ ಮನಸ್ತಾಪಗಳು ಬರಬಹುದು. ದೂರ ಆಗುವಂಥ ಒಂದು ಸ್ಥಿತಿ ಬರಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರಿಗೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ನಿಮ್ಮ ವಿದ್ಯೆಗೆ ಅನುಗುಣವಾಗಿ ಒಳ್ಳೆಯ ವಿವಾಹ ಯೋಗ ಕೂಡಿ ಬರುವಂಥ ದಿನ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೀಡೆಯಲ್ಲಿ ಮಾಡಿದಂಥ ಸಾಧನೆಗೆ ಅನುಗುಣವಾಗಿ ಸಮಾಜದಲ್ಲಿ ನಿಮಗೆ ಉತ್ತಮವಾದಂತಹ ಗೌರವಗಳು ಪ್ರಾಪ್ತಿಯಾಗುವಂಥ ದಿನ. ಇನ್ನು ಕುಂಭರಾಶಿಯವರ ಈ ದಿನದ ಗ್ರಹದಲ್ಲಿ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳು ಬಂದು ಹೋಗಲಿದೆ. ಆದಷ್ಟು ದೇವತಾ ಕಾರ್ಯಗಳನ್ನು ಮಾಡಿಕೊಳ್ಳಲು ಗೃಹದಲ್ಲಿ ಪ್ರಯತ್ನಿಸಿಕೊಳ್ಳುವುದು ಉತ್ತಮ. ಇನ್ನು ಮುಖ್ಯವಾಗಿ ಕುಂಭರಾಶಿಯವರ ಶುಭ ಸಂಖ್ಯೆ 6, ಶುಭ ಬಣ್ಣ ಕಪ್ಪು ಬಣ್ಣ. ಇನ್ನು ಕುಂಭರಾಶಿಯವರ ಈ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಕುಂಭರಾಶಿಯವರಿಗೆ ಈ ದಿನ ನಿಮಗೆ ಬರುವಂಥ ಎಲ್ಲ ಗ್ರಹಚಾರಗಳು, ಆಪತ್ತುಗಳು, ತಾಪತ್ರಯಗಳ ನಿವಾರಣೆಗಾಗಿ ನೀವು ಹಾಲು ಮತ್ತು ಮೊಸರನ್ನು ದಾನ ಮಾಡಿಕೊಳ್ಳಿ. ಮತ್ತು ಮನಸ್ಸಿನ ಅಭೀಷ್ಟಗಳ ಸಿದ್ಧಿಗಾಗಿ ಹನುಮಾನ್ ಚಾಲೀಸ್ ಮಂತ್ರವನ್ನು ಪಾರಾಯಣ ಮಾಡಿಕೊಳ್ಳಿ. ಮತ್ತು ಶನಿದೇವರ ಪ್ರೀತ್ಯರ್ಥವಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ. ದಾನ ಧರ್ಮಗಳನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮೀನರಾಶಿ ಸ್ತ್ರೀಯರಿಗೆ ಎಲ್ಲ ರೀತಿಯಿಂದ ಅನುಕೂಲಕರವಾಗಿರಲಿದೆ. ಇಂದಿನ ಕಾರ್ಯಗಳಲ್ಲಿ ಪ್ರಗತಿ ಇರಲಿದ್ದು ಸಂತೋಷ ಉಂಟಾಗಲಿದೆ.
ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥ ಸಾಧ್ಯತೆ ಇದೆ. ಸ್ವಾದಿಷ್ಟವಾದ ಭೋಜನದಿಂದ ಸಂತೃಪ್ತಿ ಇರಲಿದೆ. ಗೊಂದಲದಲ್ಲಿರುವಂಥ ಮನಸ್ಸು ಇಂದು ಪ್ರಶಾಂತವಾಗಿರುವಂಥ ದಿನ. ಆತ್ಮೀಯರ ಭೇಟಿಯಿಂದ ನಿಮಗೆ ಸಮಾಧಾನ ಉಂಟಾಗುವಂಥ ದಿನ. ಸಹೋದ್ಯೋಗಿಗಳಿಗೆ ಜೊತೆ ನಿಮ್ಮ ಭಿನ್ನಾಭಿಪ್ರಾಯ ಬಂದು ವೈಯಕ್ತಿಕವಾಗಿ ನಿಮಗೆ ಶತ್ರುತ್ವ ಬರಬಹುದು. ಸಂತೋಷದ ಸಮಯವನ್ನು ನೆನಪಿನಲ್ಲಿ ಇರಿಸಿಕೊಳ್ಳುವಂಥ ದಿನ. ನೀವು ಪ್ರಸಿದ್ಧಿಯನ್ನು ಪಡೆಯಲು ಆಸಕ್ತಿಯು ಹೆಚ್ಚಾಗುವಂಥ ದಿನ. ಸತ್ಯವನ್ನೇ ಹೇಳುವ ಉದ್ದೇಶವಿದ್ದರೂ ಅದನ್ನು ಹೇಳುವ ರೀತಿಯಲ್ಲಿ ನೀವು ಹೇಳಿಕೊಳ್ಳುವುದು ಉತ್ತಮ. ಮೀನರಾಶಿಯವರ ಉದ್ಯೋಗ ಮತ್ತು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡುವುದಾದರೆ, ಉದ್ಯೋಗದಲ್ಲಿ ಗೊಂದಲಗಳಿದ್ದಂತಲ್ಲಿ ಪರಿಹರಿಸಿಕೊಂಡಲ್ಲಿ ಉದ್ಯೋಗದಲ್ಲಿ ಸ್ಥಾನಮಾನಗಳನ್ನು ಗಿಟ್ಟಿಸಿಕೊಳ್ಳಲಿದ್ದೀರಿ. ನೀವು ಕಲಿತಂಥ ವಿದ್ಯೆಗನುಗುಣವಾಗಿ ವಿದ್ಯೆಯಲ್ಲಿ ಸ್ಥಾನಮಾನಗಳು ಪ್ರಾಪ್ತಿಯಾಗುವಂಥ ದಿನ. ವ್ಯಾಪಾರ ಕ್ಷೇತ್ರದಲ್ಲಿ ಆಯಿಲ್ ಉದ್ಯಮ, ಪೆಟ್ರೋಲಿಯಂ ಉದ್ಯಮ ಅಥವಾ ಕಬ್ಬಿಣದ ವ್ಯಾಪಾರ ಯೋಗ ಭಾಗ್ಯಗಳನ್ನು ತಂದುಕೊಡಲಿದೆ. ರಿಯಲ್ ಎಸ್ಟೇಟ್ ವ್ಯಾಪಾರ, ಕನ್ಸ್ಟ್ರಕ್ಷನ್ ವ್ಯಾಪಾರದವರಿಗೆ ನಷ್ಟ ಉಂಟಾಗುವಂಥ ದಿನ. ಮತ್ತು ವ್ಯಾಪಾರ ಮಾಡುವವರು ಗಿರಾಣಿ ಅಂಗಡಿ, ಹೋಟೆಲ್ ಉದ್ಯಮದವರಿಗೆ ಸ್ವಲ್ಪ ನಷ್ಟ ಉಂಟಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀನರಾಶಿಯವರ ಆರೋಗ್ಯದಲ್ಲಿ ಯಾವುದೇ ಅನಾರೋಗ್ಯಗಳಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಲು ವೈದ್ಯರನ್ನು ಭೇಟಿ ಮಾಡಿಕೊಳ್ಳುವುದು ಉತ್ತಮ. ಆದರೆ ಈ ದಿನ ಅನಾರೋಗ್ಯ ನಿಮಗೆ ನಿವಾರಣೆಯಾಗಲಿದೆ. ಒಳ್ಳೆಯ ಆರೋಗ್ಯ ಪ್ರಾಪ್ತಿಯಾಗುವಂಥ ದಿನ. ಇನ್ನು ಮೀನರಾಶಿಯವರ ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೈಯರ್ ಸ್ಟಡೀಸ್ ಮಾಡತಕ್ಕಂಥವರು, ವೈದ್ಯಕೀಯ ವೃತ್ತಿಯನ್ನು ಕಲಿಯುವವರು, ಸಾಫ್ಟ್ವೇರ್ ಇಂಜಿನಿಯರ್ ಆಗತಕ್ಕಂಥವರು ಕಲಿಯುವವರು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಒಂದೊಂದು ಸಮಯವು, ಒಂದೊಂದು ನಿಮಿಷವು ನಿಮಗೆ ತುಂಬ ಅವಶ್ಯಕ. ಸಮಯವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ವಿದ್ಯೆಯಲ್ಲಿ ಹಿನ್ನಡೆಯಾಗಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮೀನರಾಶಿಯವರ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರು ಬಂಗಾರ ಹಾಗೂ ಹಣವನ್ನು ಕಳೆದುಕೊಳ್ಳುವಂಥ ಒಂದು ಸ್ಥಿತಿ ಇರಲಿದೆ. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿಮ್ಮ ಬಂಗಾರ, ಹಣದ ಬಗ್ಗೆ ಜಾಗರೂಕತೆ ಮುಖ್ಯ. ಮತ್ತು ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಈ ದಿನ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು, ಕಾಲಿನ ಕೈಕಾಲುಗಳ ಗಂಟು ನೋವು, ತಲೆನೋವಿನಂಥ ಸಮಸ್ಯೆಗಳು ಸ್ತ್ರೀಯರನ್ನು ಬಾಧಿಸಬಹುದು. ಜಾಗರೂಕತೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ನೀವು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಮಾರ್ಕೆಟಿನಲ್ಲಿ ಸಂಪತ್ತು ಕೂಡಿ ಬರದೇ ಇರುವಂಥ ದಿನ. ಸ್ವಲ್ಪ ನಷ್ಟ ಉಂಟಾಗಬಹುದು. ಬೆಳೆದಂಥ ಬೆಳೆಗಳಿಗೆ ರೋಗಗಳು ಬರಬಹುದು. ಬೆಳೆದಂಥ ಬೆಳೆಗಳು ನಷ್ಟವಾಗಿ ಹೋಗುವುದರಿಂದ ಸ್ವಲ್ಪ ಮನಸ್ಸಿಗೆ ಅಶಾಂತತೆ, ದುಃಖ ಉಂಟಾಗಬಹುದು. ಕೃಷಿಕರು ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀನರಾಶಿಯವರು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಸರಿಯಾದ ಸಮಯಕ್ಕೆ ನಿಮಗೆ ಬರಲು ಬಾಕಿ ಇರುವಂಥ ಹಣವು ಬರದೇ ಇರುವುದರಿಂದ ಹಣದ ಅಭಾವಗಳು ನಿಮ್ಮನ್ನು ಕಾಡಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗ ಭಾಗ್ಯಗಳಲ್ಲಿ ಹಿನ್ನಡೆಯಾಗಲಿದೆ. ಪ್ರಯಾಣದ ವಿಚಾರವಾಗಿ ಸಣ್ಣ ಪುಟ್ಟ ಅಪಘಾತಗಳು ಬರಬಹುದು. ವಾಹನ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಇನ್ನು ರಾಜಕೀಯದ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಮೀನರಾಶಿಯವರು ರಾಜಕೀಯದಲ್ಲಿ ನಿಮ್ಮ ಶತ್ರುಗಳೇ ನಿಮ್ಮನ್ನು ಮುಗಿಸಲು ಪ್ರಯತ್ನ ಪಡಬಹುದು. ನಿಮ್ಮ ಸ್ಥಾನಮಾನಗಳಲ್ಲಿ ಹಿನ್ನಡೆಯಾಗಲು ಪ್ರಯತ್ನಿಸಬಹುದು. ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳಿಗೆ ಮನಸ್ತಾಪಗಳು ಬರುವಂಥ ದಿನ. ನಿರ್ಲಕ್ಷ್ಯ ಮಾಡದೆ ಪ್ರೇಮಿಗಳು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇಲ್ಲವಾದಲ್ಲಿ ನಿಮ್ಮ ಮಧ್ಯೆ ಬಿರುಕುಗಳು ಬಂದು ದೂರ ಆಗುವಂಥ ಒಂದು ಸ್ಥಿತಿ ಬರಬಹುದು. ಜಾಗರೂಕತೆ ಮುಖ್ಯ. ಇನ್ನು ವಿವಾಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀನರಾಶಿಯವರಿಗೆ ಒಳ್ಳೆಯ ನಂಟಸ್ತಿಕೆಗಳು ಕೂಡಿ ಬರುವಂಥ ದಿನ. ಜಾತಕದಲ್ಲಿ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ವಿವಾಹದ ಯೋಗ ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗುವಂಥ ದಿನ. ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೀಡೆಯಲ್ಲಿ ಹಿನ್ನಡೆಯಾಗುವಂಥ ದಿನ. ಎನಿಸಿದಂತಹ ಕ್ರೀಡೆಯಲ್ಲಿ ಸಾಧನೆ ಮಾಡಲು ಕಷ್ಟಕರವಾದಂಥ ದಿನ. ನಿಮ್ಮ ಒಂದು ಕ್ರೀಡಾ ವೃತ್ತಿಯಲ್ಲಿ ನಿಮಗೆ ಹಿನ್ನಡೆಯಾಗಲಿದೆ. ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಜಪದ ಪಾದಿಗಳನ್ನು ಕ್ರೀಡಾ ವಿಚಾರವಾಗಿ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮೀನರಾಶಿಯವರಿಗೆ ಈ ದಿನ ಗೃಹದಲ್ಲಿ ನಿಮ್ಮ ಹಿರಿಯರಿಂದ ಬರತಕ್ಕಂಥ ಭೂಮಿಗಳ ಬಗ್ಗೆ ಮನಸ್ತಾಪಗಳು ಬರತಕ್ಕಂಥ ದಿನ. ಮನೆಯಲ್ಲಿ ಆಸ್ತಿಯ ಬಗ್ಗೆ ಚರ್ಚೆಗಳಾಗಬಹುದು. ಜಾಗರೂಕತೆ ಮಾಡಿಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಕೆಂಪು ಬಣ್ಣ. ಇನ್ನು ಮೀನರಾಶಿಯವರ ಈ ದಿನದ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಮೀನರಾಶಿಯವರಿಗೆ ಈ ದಿನ ನಿಮಗೆ ಬರತಕ್ಕಂಥ ಗ್ರಾಚಾರಗಳ ಪರಿಹಾರಕ್ಕಾಗಿ ನೀವು ಬೆಲ್ಲ ಮತ್ತು ಎಳ್ಳೆಣ್ಣೆಯನ್ನು ಯಾರಿಗಾದರೂ ದಾನ ಮಾಡಿಕೊಳ್ಳಿ. ಮತ್ತು ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಕಾರ್ಯಗಳ ಸಿದ್ಧಿಗಾಗಿ ನಾಗದೇವರ ಆರಾಧನೆ,
ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ಯೋಗ ಭಾಗ್ಯಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಇವಿಷ್ಟು 12 ರಾಶಿಗಳ ಈ ದಿನದ ನಾವು ಫಲವನ್ನು ನೋಡಿದೆವು. ಭಗವಂತ ನಮ್ಮ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ಹಾಗೆ ಫಾಲೋವರ್ಸ್ಗಳಿಗೆ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಮಾನಸಿಕವಾದಂಥ ನೆಮ್ಮದಿಯನ್ನು ಕೊಟ್ಟು ನಿಮಗೆ ಬಂದಂತಹ ಕಷ್ಟಗಳು, ತಾಪತ್ರಯಗಳು, ತೊಂದರೆಗಳನ್ನು ಭಗವಂತ ನಿವಾರಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋವನ್ನು ನೋಡುತ್ತಿದ್ದಲ್ಲಿ ತಪ್ಪದೆ ನಮಗೆ ಸಹಕಾರವನ್ನು ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗುವಂಥ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ಬಂದು ತಲುಪಲು ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳುವುದು ಉತ್ತಮ. ಸ್ನೇಹಿತರೆ, ಮಂಗಳೂರಿನ, ಉಡುಪಿಯ, ಪುತ್ತೂರು, ಕಾರ್ಕಳ ಇಂತಹ ಎಲ್ಲ ಕ್ಷೇತ್ರಗಳಲ್ಲಿ ಒಳ್ಳೆಯ ರೀತಿಯ ಪೂಜೆ ಹಾಗೂ ಎಲ್ಲ ಪೂಜಾ ಕರ್ಮಾದಿಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡಲಾಗುವುದು. ಯಾರು ಬೇಕಾದರೂ ನಮ್ಮನ್ನು ಸಂಪರ್ಕಿಸಬಹುದು. ಎಲ್ಲ ಪೂಜಾ ಕಾರ್ಯಕ್ರಮಗಳು, ಜ್ಯೋತಿಷ್ಯ ಚಿಂತನೆಗಳು, ಜಾತಕದ ವಿಚಾರಗಳು ಅಥವಾ ಜಾತಕ ರಚನೆ, ಪ್ರಶ್ನಾ ಚಿಂತನೆಗಳಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ನಂಬರ್ ಹಾಗೂ ವಿಳಾಸ ವಿಡಿಯೋದಲ್ಲಿದೆ, ಸಂಪರ್ಕಿಸಬಹುದು. ಎಲ್ಲರಿಗೂ ಭಗವಂತ ಸನ್ಮಂಗಲತೆಯನ್ನು ಕರುಣಿಸಿಕೊಡಲಿ ಎಂದು ಇನ್ನೊಮ್ಮೆ ದೇವರ ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ ಈ ದಿನದ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ, ಸನ್ಮಂಗಲವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.